ನಸು ನಗುತ್ತ ಒರೆದನೇನಿದುವೆ ಪುರಹರನು ನಸು ನಗುತ್ತ ಒರೆದನೇನಿದು ನಮ್ಮ ಕರೆಯಗಳು ಹಿದನು ವಿಚಿತ್ರ ನಮ್ಮ ಕರೆಯಗಳು ಹಿದನು ವಿಚಿತ್ರ ಕರುಣವಾಗಿದೆ ನಮ್ಮ ಮೇಲೀಗ ದೊರೆಗಳಿಗೆ ಕರುಣವಾಗಿದೆ ನಮ್ಮ ಮೇಲೀಗ ದೊರೆಗಳಿಗೆ ತೆರಳಬೇಕೆಂದ ಸುರಹರನು ದೇವ ಮೊದಲೇ ಧರ್ಮಜ ಹೇಳಿ ಕಳಿಸಿದಂತೆ ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ ಎಂದ ಮಾತಿನಂತೆ ನನ್ನನ್ನು ಕಳಿಸಿಕೊಟ್ಟ ನಾನು ಮಾತನ್ನು ಒಪ್ಪಿದೆ. ಹಾಗೆ ನಿನ್ನ ಮನೆಯಲ್ಲಿದ್ದು ಉಪಚಾರಾದಿಗಳನ್ನ ಪಡೆದು ಕೌರವನಲ್ಲಿಗೆ ಹೇಳಿ ಕಳಿಸಿದ್ರೆ ಅಗತ್ಯ ಬಿದ್ರೆ ಹೇಳಿ ಕಳಿಸ್ತೇವೆ ಅಂತ ಹೇಳಿ ಹಾಗೆ ಹೇಳಿ ಅಲ್ವಾ. ಆದ್ರೂ ದೊಡ್ಡದು ಕಾಲ ಎನ್ನುವುದು ಪರಿವರ್ತನಾಶೀಲ ಉಳ್ಳದ್ದು. ಹಾಗೆ ಅದರಲ್ಲಿ ಸಿಲುಕಿದಂತಹ ಮನುಷ್ಯನು ಬದಲಾದ್ರೆ ತಪ್ಪೇನೂ ಅಲ್ಲ. ಈಗ ತಾನೇ ಒಬ್ಬ ದೂತ ಓಡೋಡಿ ಬಂದು ಆಡಿ ಹೋದ್ನತ್ಲ ಎರಡು ಮಾತುಗಳಾಡುವ ಅವಕಾಶ ಉಂಟಂತೆ ಬರಬೇಕೆನ್ನುವುದ ನಮ್ಮ ಯೋಗ. ಅವನ ಬದಲಾವಣೆ ಎನ್ನುವುದಕ್ಕಿಂತಲೂ ದೊರೆಗಳಿಗೆ ನಮ್ಮ ಮೇಲೆ ಕರುಣ ಆಯ್ತಲ್ಲ ಇನ್ನೊಂದು ಕ್ಷಣ ವಿಳಂಬ ಮಾಡಿದ್ರೆ ಮತ್ತೆ ಬರುವುದಲ್ಲ ಅಂತ ಹೇಳಿದ್ರೆ ಆದ್ದರಿಂದ ಕಳಿಸಿದ ಕರೆಯನ್ನೇ ಮನ್ನಿಸಿ ನಡೆದು ಬಿಡು ಹೋಗುವುದು.
ನೋಡ್ತಾ ಇದ್ದೇನೆ. ನೋಡುವುದಲ್ಲದೆ ಬೇರೇನು ಆಡ್ಲಿಕ್ಕೆ ಶಬ್ದಗಳು ಸಿಗ್ತಾ ಇಲ್ಲ. ಹೌದು, ಯಾಕೆಂದರೆ ಸಭಾವಲಯ ಎಂತಹ ಸಭೆಯೋ ನೋಡಿದೆಯಾ ವಿದುರ? ಹೌದು ದೇವ್ರೆ, ನಾನು ನೋಡ್ಲಿಲ್ಲ ಅಂತಲ್ಲ, ವಿರಳ ಅಪರೂಪಕ್ಕೆ ಆಗೊಮ್ಮೆ ಈಗೊಮ್ಮೆ ನೋಡಿದ್ದು ಅಲ್ವಾ? ನೀನು ಹಾಗಲ್ಲ, ನಾನು ನೋಡ್ತಾ ಇದ್ದೇನೆ, ನಿರಂತರವಾಗಿ ನೋಡ್ತಾ ಇದ್ದವರು ಕಾಲದಿಂದ. ಇಂತಹ ಹೋದಾಗ ಈ ಹಸ್ತಿನಾಯಲ್ಲಿ ಇತ್ತೀಚೆಗೆ ಎಂದಾದ್ರೂ ಏರ್ಪಟ್ಟಿತ್ತ? ಅಷ್ಟೊಂದು ವೈಭವದಿಂದ ನಿರ್ಮಾಣವಾದದ್ದೇ ಇಲ್ಲ. ಮತ್ತೆ ಯಾಕೆ ಇವತ್ತಾಯ್ತು? ಯಾಕಾಗಿರಬಹುದು? ಹಾ ಹಾ ಹಾ, ಬಹುಶಃ ಹೀಗೆ. ಹೇಗೆ? ದೇವದೇವೋತ್ತಮನ ಅಂತ ನೀನು ಬರ್ತಾ ಇದ್ದೀಯ, ನಿನ್ನ ಸ್ವಾಗತಕ್ಕಾಗಿ ಎಲ್ಲ ಸಿದ್ಧತೆ. ದೇವ ಭಕ್ತನಾದವನು ಭಾವನೆಯಿಂದಲೇ ವಿಚಾರ ಮಾಡ್ತಾನೆ. ಅದೇ ನಾಸ್ತಿಕನಾದವನು ಅವನ ಮಟ್ಟದಲ್ಲೇ ಅವನು ವಿಚಾರ ಮಾಡ್ತಾನೆ ಅಷ್ಟೇ, ಅಲ್ವಾ? ನಿನ್ನ ಹಾಗೆ ನನ್ನ ಆಗಮನಕ್ಕಾಗಿ ಈ ಸಿದ್ಧತೆ ಅಲ್ಲ, ಈ ವೈಭವ ಅಲ್ಲ, ಎಲ್ಲ ನಮ್ಮ ದಿಕ್ಕು ತಪ್ಪಿಸುವ ಪ್ರಯತ್ನ ಇದು. ಅಂದ್ರೆ ನನಗೆ ಅರ್ಥ ಆಗಲಿ. ನನ್ನ ಕುರಿತಾಗಿ ತಿಳಿದಂತಹ ಈ ಕೌರವ ಹೀಗೆ ವಿಶಿಷ್ಟ ರೀತಿಯ, ವಿಭಿನ್ನ ರೀತಿಯ, ವಿಚಿತ್ರ ರೀತಿಯ ಓಲಗ ಸಭೆಯೊಂದನ್ನು ಏರ್ಪಡಿಸಿದ್ರೆ ನನಗೆ ದಾರಿ ಕಾಣದೆ, ಬಂದ ವಿಷಯ ನೆನಪಾಗದೆ ಓಡಿ ಹೋಗ್ಲಿ ಎನ್ನುವುದು ಇವನ ಉದ್ದೇಶ ಇರಬೇಕು. ಇದ್ದರೂ ಇದ್ದೀತು, ಇರ್ಬೋದು ಅಲ್ವಾ? ಆದ್ರೊಂದು ಅವ ತಿಳ್ಕೊಂಡಿದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಬೇಕು. ಏನು? ಕೃಷ್ಣನನ್ನು ಓಡಿಸುವ ಪ್ರಯತ್ನ ಮಾಡಿದ್ರೆ ಏನಾಗ್ತದೆ? ಕೃಷ್ಣ ಓಡಿದಾಗ ಸತ್ತವನೊಬ್ಬ, ಹೌದು. ಕೃಷ್ಣ ಹಾಡಿದಾಗ ಸತ್ತವನೊಬ್ಬ, ಕೃಷ್ಣ ಮಾತಾಡಿದಾಗ ಸತ್ತವನೊಬ್ಬ, ಕೃಷ್ಣ ನಗೆಯಾಡಿದಾಗ ಸತ್ತವನೊಬ್ಬ. ಮಾಡಿಸುವವನ ಮನಸ್ಸು ಹೇಗಿದೆ ಎನ್ನುವುದರ ಮೇಲಿಂದ ನಮ್ಮ ಪ್ರಕ್ರಿಯೆಗಳು. ನಾನು ಓಡೇ ಹೋಗಲಿ ಎನ್ನುವ ಕಾರಣಕ್ಕಾಗಿ ಮಾಡಿದಿದ್ರೆ, ಆ ಕುರಿತಾಗಿ ನಾನು ಓಡ್ಲಿಕ್ಕೆ ಹೊರಟೆ ಅಂತಾದ್ರೆ ಪರಿಶ್ರಮ ತೊಂದರೆ ಅವನಿಗೆ ಅಲ್ವಾ? ಆದ್ರೆ ದೇವರೇ ಹೇಳುದು ಅವನಿಗಲ್ಲ. ಯಾಕೆ ಹೀಗಾಗಿ ಬಿಟ್ಟ ಅಂತ ನಾನು ಯೋಚನೆ. ಒಳ್ಳೆಯವನೇ, ಕೌರವ ಒಳ್ಳೆಯವನು. ರೂಢಿಯಲ್ಲಿ ಒಂದು ಮಾತಿದೆ ಗೊತ್ತ ನಿನಗೆ? ಏನು? ಮೈಯೆಲ್ಲ ಬಂಗಾರ, ಕಿವಿ ಮಾತ್ರ ಹಿತ್ತಾಳೆ. ದೊಡ್ಡವರಲ್ಲಿರುವ ಸಣ್ಣ ದೋಷ, ಸಣ್ಣ ಗುಣ. ಹೌದು. ಈ ಕೌರವನು ಹಾಗೆ ಒಳ್ಳೆಯವನೇ, ನಿಜವಾಗಿ ಒಳ್ಳೆಯವನೇ. ಹಾಗಂತ ಕೆಟ್ಟದನ್ನು ಮಾಡ್ಲಿಲ್ವೋ? ಮಾಡಿದ್ದಲ್ಲ, ಮಾಡಿಸಿದ್ದು. ಮಾಡಿಸಿದ್ದೆ ಅಂದ್ರೆ ಏನು? ಅವನ ಕಿವಿ ಚುಚ್ಚುವವರು ಇದ್ದಾರಲ್ಲ ಕೆಲವರು, ಹೌದೌದು, ಕೇಡುಗರ ಒಡನಾಡಿ ಕೆಟ್ಟ. ಇವ ಕೆಡುವುದಕ್ಕೆ ಕಾರಣವೇ ಇವನ ಒಡನಾಟ. ಹೌದು, ದುಷ್ಟ ಚತುಷ್ಟಯ ಇದ್ದಾರೆ ನೋಡು. ಯಾರ್ಯಾರು? ಕರ್ಣನೋ, ದುಶಾಸನ, ಸೈಂಧವ, ಮತ್ತೊಬ್ಬ ಅಲ್ವಾ? ಹೀಗೆ ಕೇಡುಗರ ಒಡನಾಡಿ ಕೆಟ್ಟ. ಏನ್ ಮಾಡ್ಬೇಕಾಯ್ತು ಈಗ? ಒಟ್ಟು ನಾವು ಉದ್ದೇಶ ಈಡೇರ್ಬೇಕಲ್ಲ, ನಾವು ಕೇಳಬೇಕಲ್ಲಪ್ಪ. ಹೌದು, ನೋಡು ಸ್ವಲ್ಪ ಮಾತಾಡ್ಸಿ. ನೋಡದೇ ಇದ್ರೆ ನೋಡಿ, ಅನತಿ ದೂರದಲ್ಲಿ ಬರ್ತಾ ಇದ್ದಾರೆ ಕೇವಲ ಇರುವರು. ಅವನ ಹೆಗಲ ಮೇಲೆ ಇವನ ಕೈ, ಇವನ ಹೆಗಲ ಮೇಲೆ ಅವನ ಕೈ. ಒಬ್ಬ ಹುಡುಗ, ಮತ್ತೊಬ್ಬ ಮುದುಕ. ವಿಪರ್ಯಾಸ! ಸಮಾನ ಸ್ಕಂದರ ಹೆಗಲ ಮೇಲೆ ಪರಸ್ಪರ ಕೈಯನ್ನು ಇಡಬೇಕು. ಇಲ್ಲಿ ಸಮಾನ ಸ್ಕಂದತೆ ಎನ್ನುವುದು ಉಂಟು. ಆದ್ರೂ ಅವನ ಹೆಗಲ ಮೇಲೆ ಇವನ ಕೈ, ಇವನ ಹೆಗಲ ಮೇಲೆ ಅವನ ಕೈ. ಆ ವಿದುರನ ಕಿವಿಯಲ್ಲಿ ಬರಬೇಕಾದಂತ, ಬರುತ್ತಿರುವಂತ ಕೃಷ್ಣನ ಬಾಯಿ ಬಿಡಾರ
ಮುಂದೆ ಏನು ಪಿಸು 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 ಮಾತನಾಡ್ತಾ ಬರ್ತಾ ಇದ್ದಾರೆ. ಅಬ್ಬಾ, ಇವನ ಟಿವಿ ಪ್ರಾಯಶಃ ಈತ ಭಾವಿಸಿರಬೇಕು, ಪಾಂಡವರ ರಾಯಭಾರಿಯಾಗಿ ಬಂದಿರುವಂತ ತಾನು ಕೌರವನಲ್ಲಿರಬಹುದಾದಂತ ಪಾಂಡವರ ದಾಯ ಭಾಗ ಅರ್ಧ ರಾಜ್ಯ, ಆ ನಾಡಿನ ಅರ್ಧ ರಾಜ್ಯವನ್ನೇ ಖಂಡಿತ ಕೊಂಡೊಯ್ಯುತ್ತೇನೆ ಎಂಬ ವಿಶ್ವಾಸದಿಂದ ಹೆಜ್ಜೆ ಇಡ್ತಾ ಬರ್ತಾ ಇದ್ದಾನೆ. ಏನು ಗೋಪಾಲಕರ ಕೇರಿ ಅಲ್ಲ ಇದು, ಇದು ಭೂಪಾಲಕರ ಸಭೆ. ಅರಸು ಮಕ್ಕಳ ಸಭೆಯನು, ಅರಸು ಮಕ್ಕಳು, ಅರಸು ಮಕ್ಕಳ ಸಭೆಯ ನಿವ ಹೊಕ್ಕರಿಯನೋ ಟಿವಿಗಳ ಮಾತಿರೋ ಇರುವುದಿತ್ತಲು ತಿರುಗಿ ಕಂಡರೆ ಜರಿಯುವುದ ಜಯೋ. ಗೋಪಾಲಕರ ಕೇರಿಯಲ್ಲಿ ಗೋವುಗಳನ್ನ ಹೊಡೆದುಕೊಂಡು ಬಂದ ಹಾಗೆ ಅಂತ ಭಾವಿಸಿದ್ದಾನೋ ಏನೋ. ಇಲ್ಲಿರುವವರು ಗೋಪಾಲಕರಲ್ಲ, ಭೂಪಾಲಕರು, ಪಂಡಿತರು, ವಿವಿಧ ಕಲಾ ಮಂಡಿತರು, ರಾಜಕೀಯ ದೂರದರ್ಶಿಗಳು, ದಿಗ್ದರ್ಶಕರು, ನಿರ್ದೇಶಕರು, ಒಬ್ರೋ ಇಬ್ರು ಈ ಅರಸು ಮಕ್ಕಳ ಸಭೆಯಲ್ಲಿ ಮಂಡಿತರಾದವರು. ಇಂಥ ಸಭೆಯನ್ನ ಎಂಥವರಿಗೆ ಆದರೂ ಪ್ರವೇಶ ಮಾಡಿದರೆ ಎದೆ ಜರ್ಜರಿತವಾಗಬೇಕು. ಹೀಗಿರುವಾಗ ಪ್ರಾಯಶಃ ನಮ್ಮ ಸಭೆಯನ್ನ ಸರಿಯಾಗಿ ನೆಟ್ಟ ದೃಷ್ಟಿಯಲ್ಲಿ ಈತ ನೋಡ್ಲಿಲ್ಲ. ಹಾಗಾಗಿ ಟಿವಿಯಿಂದ ಈತ ಬರ್ತಾ ಇದ್ದಾನೆ. ಒಮ್ಮೆ ಸರಿಯಾಗಿ ನೋಡಿದ್ರೆ ಹೌಹಾರಿ, ಹಲ್ಲು ಕೇರಿ, ಕಾಲು ಜಾರಿ ಪಲಾಯನ ಸೂತ್ರ ಕೈಗೊಳ್ಳಬೇಕು. ಅದನ್ನು ಮೀರಿ ಯಾವ ಸಭೆಯನ್ನು ನಾನು ಪ್ರವೇಶ ಮಾಡಬಲ್ಲೆ ಎನ್ನುವಂತ ಅಹಂಕಾರದಿಂದ ನನ್ನಲ್ಲಿ ಮಾತಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಎನ್ನುವಂತಹ ತೀರ್ಮಾನದಿಂದ ಬರುವವನೇ ಸತ್ಯ ಅಂತಾದ್ರೆ ಮಾತನಾಡಿದೆ ಎನ್ನುವುದ ಗಣಿತ ನೋದವನು ಗುಣಿಸುತ್ತ ಕುಳಿದೆಯ ಭೂತಳೇಜನ ಸಭೆಗೆ ದೈತ್ಯ ವಿಭಾಗಿ ಬಂದು ಆ ಅಹಂಕಾರವೇ ಇವನಲ್ಲಿ ತುಂಬಿರುವುದು ಸತ್ಯ ಅಂತಾದ್ರೆ ನಾನು ಮಾತನಾಡಿದ್ರಲ್ವೋ ಏನಾದ್ರೂ ಪರಿಣಾಮ ಪ್ರಯೋಜನ ಉಂಟಾಗುವುದು. ಕೇವಲ ಒಬ್ಬರೇ ಮಾತನಾಡಿದ್ರೆ ಮಾತಾಡಿದ ಅಂತ ಆಗುವುದಿಲ್ಲ. ಬಂದ ಏನೋ ಬಾಯಿಗೆ ಬಂದ ಹಾಗೆ ಹಲುಬಿ ಹೋದ ಅಂತ ಹೇಳ್ತಾರೆ. ಅಷ್ಟು ಮಾಡಿಸುವುದೇ ನನ್ನ ಉದ್ದೇಶ. ಇನ್ನೂ ಒಂದು ಕಾರಣ ಉಂಟು. ಏನು? ಕೆಲವೇ ದಿವಸದ ಹಿಂದೆ ನಾನು ದ್ವಾರಾವತಿಗೆ ಇವನ ಸಹಾಯವನ್ನ ಯಾಚಿಸಿ ಹೋದವ. ಆ ಸಂದರ್ಭದಲ್ಲಿ ಈ ಕಪಟ ನಾಟಕ ಸೂತ್ರಧಾರಿ ಎಚ್ಚರಿದ್ದು ಎಚ್ಚರ ಇಲ್ಲದವರಂತೆ ಮಲಗಿಕೊಂಡಿದ್ದ. ಬಂದಂತ ನನ್ನನ್ನು ಎಷ್ಟು ಹೊತ್ತು ಮಾತನಾಡಿಸಲಿಲ್ಲ ಗೊತ್ತ ಈತ. ಅದಕ್ಕೆ ತಕ್ಕ ಪ್ರತಿಕಾರವೋ ಎಂಬಂತೆ ಇವ ಬಂದರೂ ಇವನನ್ನು ನೋಡುವುದಿಲ್ಲ, ಮಾತಾಡುವುದಿಲ್ಲ. ನಾನು ಮಾತ್ರ ಅಲ್ಲ, ನಮ್ಮ ಸಭೆಯಲ್ಲಿರುವಂತ ಸಮಸ್ತರು ಕಡೆದಿಟ್ಟ ಚಿತ್ರದಂತೆ ಸ್ತಂಭೀಭೂತರಾಗಿ ಕುಳಿತುಕೊಳ್ಳತಕ್ಕದ್ದು. ಯಾರಾದರೂ ಇವನಲ್ಲಿ ಮಾತನಾಡುವುದಕ್ಕೆ ಮುಂದಾದ್ರೆ, ಪ್ರತಿಕ್ರಿಯಿಸುವುದಕ್ಕೆ ತೊಡಗಿದರೆ 12 ಮಣ ಬಂಗಾರ, ತಲೆ ದಂಡ. ಯಾರು ಮಾತಾಡಬೇಡಿ, ಯಾರು ಮಾತಾಡಬೇಡಿ, ಮುಂದುವರಿಯಲಿ ನಮ್ಮ ಸಭೆ. ಮಾತಾಡಿ ಘನವಾದೋ ಪದದಿಂದ ಕುಳಿತಿಹ ಘನ ಮದೋ ಪದದಿಂದ ಕುಳಿತಿಹ ಬಣಗುರಾಯನ ಗರ್ವ ಇಳಿಸು
ಉದ್ದೇಶಿಸಿ ಮಾತಾಡುವಂತಹ ಅರ್ಥವೇನು? ಮಾತಾಡುವುದು ಯಾಕೆ? ಕೇಳಲಿಕ್ಕೆ. ಕೇಳುವುದಕ್ಕೆ. ಓಡುವುದು ಯಾಕೆ? ಬೀಳಲಿಕ್ಕೆ. ಅಷ್ಟೇ. ಈಗ ನೇರವಾಗಿ ನನ್ನಲ್ಲಿ ಮಾತಾಡದೇ ಇದ್ರು ನನ್ನ ಸಂಬಂಧವಾಗಿ ಮಾತಾಡಿದ. ಹೌದು. ಕೇಳಲಿಕ್ಕೆ ಉಂಟಲ್ಲ ಬೇರೆ ಬೇರೆ ಕಿವಿ, ಅಲ್ವಾ? ಒಬ್ಬ ಮಾವ ಮತ್ತೊಬ್ಬ ಭಾವ, ತಲೆಯನ್ನು ತಗೋರಿ. ಹೌದೌದು. ಇನ್ನೊಬ್ಬ ಮಿತ್ರ ಮತ್ತೊಬ್ಬ ತಮ್ಮ ಅಲ್ವಾ? ಹೂ ಹಾಕ್ಲಿಕ್ಕಿದ್ದಾರೆ. ಹೇಳ್ದ ನಾನು ಮಾತಾಡ್ಲಿಲ್ಲ ಅಂತೆ. ಯಾವ ಸ್ಥಿತಿಯಲ್ಲಿ ಇದ್ದೆ ನಾನು ಆಗ ಎನ್ನುವುದು ಅವನಿಗೆ ಗೊತ್ತಿಲ್ವಾ? ಗೊತ್ತಾಗಬೇಕಾದ್ರೆ ನೋಡ್ಬೇಕು, ನೋಡಬೇಕಾದ್ರೆ ಕಣ್ಣು ಸರಿ ಇರ್ಬೇಕು. ಹೌದು. ಇವನಪ್ಪ ಜನ್ಮ ಅಂದ, ಇವ ಜ್ಞಾನ ಅಂತ. ವ್ಯತ್ಯಾಸಗಳಷ್ಟೇ. ಒಮ್ಮೆ ಜನ್ಮಾಂಧನಾದ್ರೂ ಆಗಬಹುದು, ಜ್ಞಾನ ಅಂತ ನನ್ನ ವಿಷಯದಲ್ಲಿ ಅಷ್ಟೇ ಆದದ್ದು. ನಾ ಮಾತಾಡುವ ಸ್ಥಿತಿಯಲ್ಲಿ ಇರ್ಲಿಲ್ಲ. ಹಾಗಂತ ಎದ್ದವನೇ ಕಂಡ ಅರ್ಜುನನನ್ನು ಮಾತಾಡ್ಲಿಲ್ವಾ? ಮಾತಾಡ್ತೇನೆ ಎನ್ನುವುದಕ್ಕೆ ಸಾಕ್ಷಿ. ಮತ್ತೆ ಅವ ಹೇಳ್ದಲ್ಲ, ನಾನು ಓಡಿ ಹೋಗುವ ಕಾರಣಕ್ಕಾಗಿ ಇಂತಹ ಸಭೆಯನ್ನು, ಇಂಥ ಸಭೆ ಅಲ್ಲ, ಅರಸು ಮಕ್ಕಳ ಸಭೆಯ ಏನು ಹೊಕ್ಕರಿ. ಹೌದೌದು. ಅವನಿಗೆ ಗೊತ್ತಿಲ್ಲ ನಾನು ಎಂತೆಂತ ಸಭೆಗೆಲ್ಲ ಹೋದವನು. ಜೀವಂತರಾಗಿ ಇಂದ್ರನ ಸಭೆಗೆ ಹೋದವನು. ಅಮರಾವತಿ ವಿಶ್ವವಿಖ್ಯಾತವಾದಂತಹ ಸಭೆ ಯಾವುದು ಕೇಳಿದ್ರೆ ಸುಧರ್ಮ ಸಭೆ. ಅದಕ್ಕಿಂತ ದೊಡ್ಡದ ಇದು ಅಲ್ವಾ? ಇವರು ನೋಡಿದ್ರಲ್ವಾ ದೇವ್ರ? ಅಷ್ಟೇ. ಒಬ್ಬ ಸುತ್ತಾಡಿದ್ರೆ ಅವನ ಪರಿಧಿಯಲ್ಲಿ ಮಾತ್ರ ಅಷ್ಟೇ. ಅವ ಅಷ್ಟಕ್ಕೆ ಹೇಳ್ತಾ ಇದ್ದೇನೆ. ಬಿಡು. ಈಗ ಏನ್ ಮಾಡ್ಬೇಕಾಯ್ತು? ನನ್ನಲ್ಲಿ ನೇರ ಮಾತಾಡ್ತಾ ಇಲ್ಲ. ಕಾಲದವರಾದ್ರೂ ಮಾತಾಡ್ತಿದ್ರು. ಏನು ಮಾತಾಡಿದ್ರೆ 12 ತಲೆಗೆ ದಂಡ, 12 ಮಣ ಬಂಗಾರ ಅಲ್ವಾ? ಮತ್ತೆ ನಷ್ಟ ಮಾಡ್ಕೊಳ್ಳಿಕ್ಕೆ ಆದ್ರೆ ಇಷ್ಟಪಡ್ತಾರ? ಈಗ ನಮಗೆ ಬಂದ ಕೆಲಸ ಆಗ್ಬೇಕಲ್ಲ. ಅವ ಮಾತಾಡದೆ ನಮಗೂ ಮುಂದುವರಿಲಿಕ್ಕೂ ಉಪಾಯ ಇಲ್ಲ. ಆದ್ರೆ ಕೆಲಸ ಆಗುವ ಲಕ್ಷಣವೇ ಕಾಣಿಸುವುದಿಲ್ವಲ್ಲ. ಪರಿಸರವನ್ನು ನಾವು ರೂಪಿಸಿಕೊಳ್ಳಬೇಕು. ಅದಕ್ಕೆ ಬೇಕಾದ ನಾವು ಮಾಡಿಕೊಳ್ಳ ಸಂದರ್ಭ ನಿರ್ಮಾಣ ಮಾಡ್ಬೇಕು. ಈಗ ನಾನು ಮಾತಾಡ್ಲಿಕ್ಕೆ ಸಿದ್ಧ ಇದ್ದೇನೆ, ಆದ್ರೆ ಇಲ್ಲಿ ವ್ಯತ್ಯಾಸಗಳೇನು ಕೇಳು. ಅವ ಸಿಂಹಾಸನದ ಮೇಲೆ ಕೂತಿದ್ದಾನೆ, ಅದೇ ಆದ್ರೆ ತೊಂದ್ರೆ ಇಲ್ಲ. ಅರಸ ಕೂತ್ಕೊಳ್ಳುವುದರಲ್ಲಿ ಔಚಿತ್ಯ ಉಂಟು. ಇವ ಅದಲ್ಲ, ಗರ್ವದ ಗಿರಿಯನ್ನೇರಿದ್ದಾನೆ. ಘನ ಮಾದೋನ್ಮತದಿಂದ ಕುಳಿತಿಹ ಬಣಗುರಾಯ. ಇವ ನಿಜವಾಗಿ ರಾಯ ಅಲ್ಲ, ರಾಯ ಅಂತ ಅವನೇ ಹೇಳ್ಕೊಂಡದ್ದು. ಒಬ್ಬ ಅರಸ ಅಂತ ಜನ ಗುರುತಿಸಬೇಕಾದ್ರೆ ಅವನಿಗೆ ಮೊದಲು ಆಗಬೇಕಾದ ಕರ್ಮ ಯಾವುದು? ಅಭಿಷೇಕ ಆಗಬೇಕು. ಪಟ್ಟಾಭಿಷೇಕ. ಯಾರು ಅವನಿಗೆ ಅಭಿಷೇಕ ಮಾಡಿದವರು? ಹೇಳ್ಕೊಳ್ತಾನೆ. ಇವರೆಲ್ಲ ಕೈ ತಲೆ ಅಲ್ಲಾಡ್ಸ್ಲಿಕ್ಕೆ ಇದ್ದಾರೆ, ಒಪ್ಕೊಂಡಿದ್ದಾನೆ ಅಷ್ಟೇ. ಇವ ಕೇವಲ ಬಣಗುರಾಯ. ಅವನ ಗರ್ವ ಇಳಿಸಬೇಕು. ಈಗ ಸಂಭಾಷಣೆ ನಡೆಸಬೇಕು ಅಂತಾದ್ರೆ ವ್ಯಕ್ತಿತ್ವದ ಸಮಾನತೆ ಪ್ರಶ್ನೆ ಬೇಡ. ನಿಂತ ಲೆಕ್ಕಕ್ಕಾದ್ರೂ ಒಂದು ಸಮಾನತೆ ಎನ್ನುವುದು ಬೇಕು. ಅವ ಅಷ್ಟು ಎತ್ತರದಲ್ಲಿದ್ದಾನೆ, ನಾನು ಎಷ್ಟು ಕೆಳಗಿದ್ದೇನೆ. ಏನ್ ಮೇಲ್ನೋಡಿ ಮಾತಾಡುದು ನಾನು? ಕಷ್ಟ. ಎಷ್ಟೊತ್ತು ಮಾತಾಡ್ಲಿಕ್ಕೆ ಆಗ್ತದೆ? ಮಾತು ಎಷ್ಟು ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಕೆಲಸ ಮಾಡೋಣ, ಕೆಳಗಿದ್ದವರಿಗೆ ಮೇಲೋಗೋದು ಕಷ್ಟ. ಹೌದೌದು. ಮೇಲಿದ್ದವ್ರನ್ನ ಕೆಳಗೆ ತರಿಸುವ ಸುಲಭ, ಸ್ವಲ್ಪ ಸುಲಭ. ಹೌದಪ್ಪ. ಅವನೇ ಬರಬೇಕು. ಮಾತಾಡಿಸುವ ಪರಿಗಳ ನೋಡುವುದು. ಹೌದು, ಮಾತನ್ನು ಕೇಳುವುದು. ಇವನನ್ನು ನಾನು ಮಾತಾಡಿಸುವ ಪರಿಗಳ ನೀ ನೋಡು. ಹರಿಪದವನ ಜನಲಿ ಕೆಳಗಿರಲು ಕಂಡಿಂದೆಂದನ ಸುರಾರಿ. ಇನ್ನು ಮಾತಾಡ್ಸ. ಏನಯ್ಯ ಏನಯ್ಯ ನಮ್ಮ ಬರವ ಕಂಡು ನಿನಗೆ ಏನಯ್ಯ ನಮ್ಮ
ಜ್ಞಾನ ತಪ್ಪಿದೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಏನಯ್ಯ ನಮ್ಮ ಬರವ ಗಂಡು ನಿನಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಏನಯ್ಯ 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 ನಮ್ಮ ಬರವ ಕಂಡು ನಿನಗೆ ಜ್ಞಾನ ತಪ್ಪಿದೆ ಜ್ಞಾನ ತಪ್ಪಿದೆ ಜ್ಞಾನ ತಪ್ಪಿದೆ ಜ್ಞಾನ ತಪ್ಪಿದೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಏನಯ್ಯ ಇಂಥದೇನಯ್ಯ ಏನಯ್ಯ ಏನಯ್ಯ ಇಂಥದ್ದೇನಯ್ಯ ಅಯ್ಯೋ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಎತ್ತರದಲ್ಲಿದ್ದ ನೀನು ಒಮ್ಮಿಂದೊಮ್ಮೆಗೆ ನನ್ನ ಕಾಲು ಬುಡಕ್ಕೆ ಹ ಯಾಕೆ ಹಾ 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 ಹೀಗಾಗಿರ್ಬೇಕು. ನಾನು ಬಂದಿದ್ದೇನೆನ್ನೋ ಸುದ್ದಿ ಮುಟ್ಟಿದ್ರು ಕೂಡ ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತೇನೆ ಎನ್ನುವ ನಿರೀಕ್ಷೆ ಇಲ್ಲ. ಅಪ್ಪಣೆ ಕೊಟ್ಟವ ನೀನೇ ಆದರೂ ನನ್ನ ಗುಣದ ಕುರಿತಾಗಿ ಚೆನ್ನಾಗಿ ತಿಳ್ಕೊಂಡ ನೀನು ನಾನು ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡ್ಯೋ ಇಲ್ವೋ? ಆದರೆ ಅದು ಸುಳ್ಳಾಗಿಸಿ ನಾನು ಬಂದೆನೋ ಇಲ್ವೋ? ನಿನಗೆ ಸಂತೋಷ ಹೆಚ್ಚಾಯಿತು ಆಗಬಾರ್ದು. ಮಾನವನಿಗೆ ಬಹಳ ಸಂತೋಷ ಆದಾಗಲೂ ಮೈ ಮರಿತಾನೆ, ಬಹಳ ದುಃಖ ಆದಾಗಲೂ ಮೈ ಮರಿತಾನೆ, ಬಹಳ ಸಿಟ್ಟು ಬಂದಾಗಲೂ ಮೈ ಮರಿತಾನೆ. ನೀನು ಮೈ ಮರೆಯುವುದಕ್ಕೆ ಕಾರಣ ನಿನಗಾದ ಸಂತೋಷ. ಮೈ ಮರುವುದಂದ್ರಂಥದ್ದು ಎಚ್ಚರ ತಪ್ಪಿ ಹೋಗ್ತದೆ ಕೆಲವರಿಗೆ. ನಿನಗದಾಗಲಿಲ್ಲ ಎನ್ನುವುದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಬಹಳ ಆನಂದದೊಳಗೆ ಜ್ಞಾನ ತಪ್ಪಿ ಹೋಯಿತು. ಹಾಗಾಗಿ ಅಯ್ಯೋ ಅದು ಪಾಂಡವರ ಕಡೆಯಿಂದ ಬರುತ್ತಿರುವ ಕೃಷ್ಣ ನಮ್ಮನೆ ಬಾಗಿಲಿಗೆ ಬರ್ತಾನೆ, ಅವನನ್ನು ಉಪಚಾರ ಮಾಡಬೇಕು ಅಂತ ಅವಸರದಿಂದ ಪೀಠದ ಮೇಲೆ ಕೂತಿದ್ನೋ ಇಲ್ವೋ, ಇಳಿದು ಬರಬೇಕೋ ಬೇಡವೋ, ಎಲ್ಲಿಯಾದರೂ ತಡ ಆದ್ರೆ ಅಂತ ತಿಳಿದು ಅವಸರದಿಂದ ಏಳುವ ಅವಸರದಲ್ಲಿ ವರ ಗದ್ದುಗೆಯನ್ನು ಇಳಿಯುವುದು ತಡವೆನ್ನುತ್ತಾ ಹರಿಬಿಡ್ಬೇಕು ಅಂತ ವಿಚಾರ ಮಾಡ್ದ. ಬಿದ್ದುಬಿಟ್ಟ. ಅಲ್ಲ ಸಹಜಪ್ಪ, ಕಾಲು ಜಾರಿದ್ರೆ ಆನೆ ಬೀಳುದಿಲ್ವಾ? ದೊಡ್ಡ ವಿಷಯ ಅಂತದ್ದಲ್ಲ. ಅವ ಬಿದ್ದಿದ್ದ ಆಶ್ಚರ್ಯ ಅಲ್ಲ, ಬಿದ್ದದ್ರಿಂದ ಆದ ಅನಾಹುತ ಯಾರಿಗೆ ಮತ್ತೇನು ಅದು ವಿಷಯ. ಬಿದ್ದದ್ದು ನನ್ನ ಕಾಲ ಮೇಲಲ್ವಾ? ಚರಣವೆನಗೆ ಬಹು ನೋವಾಯಿತೈ ತಾಗಡದ ಗದರಗಡ ದಿನ್ನದಿ ತಾಗಡದ ಗದರಗಡ ದಿನ್ನದ ತರಗಡ ದಿನ್ನದಿ ತರಗಡ ದಿನ್ನದ ದಿನದಿ ದಿನದೈ ಚರಣವೆನಗೆ ಬಹು ನೋವಾಯಿತು ನೋವಾಯಿತು ನೋವಾಯಿತಯ್ಯ ಚರಣ ಏನ
ಕಾಲು ನೋವಾಗಿದೆ. ಹೌದು ಹೌದು. ಅರಸನಿ ಅತಿ ಸುಖವಂದನಲ್ಲಯ್ಯ, ನೀ ಅತಿ ಸುಖವಂದ ಅಲ್ಲಯ್ಯ, ಅತಿ ಸುಖವಂದನಲ್ಲಯ್ಯ, ಎನಗೆ ಬಹು ಚರಣ ಚರಣ ನೋವಾಯಿತು ನೋವಾಯಿತು. ಹರ ಹರ ತನು ಯೇಸು ನೊಂದಿತು ನಿನಗೆ, ಹರ ಹರ ತನು ಯೇಸು ನೊಂದಿತು ನಿನಗೆ, ಹರ ಹರ ತನು ಯೇಸು ನೊಂದಿತು ತನು ನೊಂದಿತು ನಿನಗೆ. ಹೊರಡಬೇಡ ಏಳು ಏಳು ಏಳು, ಹೊರಡಬೇಡ ಹೊರಡಬೇಡ ಏಳು ಏಳು ಏಳು, ಹೊರಡಬೇಡ ಏಳೆಂದ ಸಭೆಯೊಳಗೆ. ಹರ ಹರ ತನು ಯೇಸು ನೊಂದಿತು ನಿನಗೆ, ಹೊರಡಬೇಡೆಳೆಂದ ನಾ ಸಭೆಯೊಳಗೆ, ಹೊರಡಬೇಡೆಳೆಂದ ನಾ ಸಭೆಯೊಳಗೆ. ಏನಯ್ಯ ಏನಯ್ಯ ಏನಯ್ಯ, ಏನಯ್ಯ ಇಂಥದೇನಯ್ಯ, ಏನಯ್ಯ ಅವರವ ಬಿದ್ದದ್ದು ಹೌದು. ಬೀಳುವವರಿಗೆ ನಾವೆಲ್ಲಿ ಬೀಳ್ತೇವೆ ಎನ್ನುವ ಕಲ್ಪನೆ ಇರುವುದಿಲ್ಲ. ಯಾಕಂದ್ರೆ ಬೀಳುವುದಲ್ವಾ, ಗೊತ್ತಿಲ್ಲದೆ ಬೀಳುವುದಲ್ವಾ. ಬಿದ್ದು 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 ನನ್ನ ಕಾಲ ಮೇಲೆ ಬೀಳ್ಬೇಕಾ? ಹಾ, ಅವ ಬಿದ್ದುದ್ರಿಂದ ನನ್ನ ಕಾಲಿಗೆ ನೋವಾಯ್ತು. ಹೌದೌದು, ಇದೇ ಕಾಲಲ್ಲ. ಹೌದು, ಎಷ್ಟು ನೋವಾಯ್ತು ಹೇಳಿದ್ರೆ ನನಗೆ ಯಾವ ಕಾಲ ಮೇಲೆ ಬಿದ್ದ ಅಂತಲೇ ಈಗ ನೆನಪೋಯ್ತು. ಅಷ್ಟು ನೋವಾಯ್ತು. ವಿಶೇಷ ಏನು ಕೇಳ್ತೀಯ? ನನ್ನ ಕಾಲಿಗೆ ನೋವಾಗುವುದು ವಿಶೇಷ. ಯಾಕೆಂದರೆ ಕಲ್ಲು ಮುಳ್ಳುಗಳಲ್ಲಿ ಓಡಾಡಿದ ಅನುಭವ ನನ್ನದ್ದು. ನನ್ನ ಕಾಲಿಗೆ ಸುಮಾರಿನ ಪೆಟ್ಟೆಲ್ಲ ತಾಗುವುದಿಲ್ಲ ಅಲ್ಲವಾ? ಅಂತಹ ಒರಟಾದ ಕಹಿಯನ್ನು ಉಂಡ ಅನುಭವಿಸಿದ ನನ್ನ ಕಾಲಿಗೆ ಇಷ್ಟು ನೋವಾಯಿತು ಅಂತ ನಮ್ಮ ಕುರಿತಾಗಿ ನಾವು ಯಾವತ್ತೂ ವಿಚಾರ ಮಾಡಬಾರ್ದು. ಮತ್ತೊಬ್ಬರ ಕುರಿತು ಬರುಕಬೇಕು, ಮಾನವೀಯತೆ ಅಂತ ಹೇಳುವುದು. ಕೌರವ ಏನು ಹಾಗ? ಹುಟ್ಟಿನಿಂದಲೇ ಬಂಗಾರದ ಸೌಟನ್ನು ಬಾಯಲ್ಲಿ ಹಾಕೊಂಡು ಹುಟ್ಟಿದವನು. ಹಾಗಂತ ಅವನಿಗೆ ಸಂಪಾದನೆ ಮಾಡುವಂತ ಕಷ್ಟ ಏನು ಬರಲಿಲ್ಲ. ಯಾರ ಹಿರಿಯರು ಗಳಿಸಿದ್ರು ಅಲ್ವಾ? ಹಾಗೆ ಕೂತ್ಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡಿದವನು. ಎಲ್ಲಿಯವರೆಗೆ ಇವನ ಸುಖ ಕೇಳ್ತೀನು? ಬೆಳದಿಂಗಳ ರಾತ್ರಿಯಲ್ಲಿ ಕೊಡೆ ಹಿಡ್ಕೊಂಡು ತಿರುಗಾಟ ಕಂಡವ್ರು ಬೆಳದಿಂಗಳು ತಾಗಿದ್ರು ಮೈ ಬೆವರ್ತದೋ ಎಂದು ಭಯ ಪಡುವವರು, ಗಾಳಿ ಹಾಕೋರು ಬೇರೆ. ಮಾತ್ರ ಅಲ್ಲ, ರತ್ನಗಂಬಳಿಯ ಮೇಲೆ ಹೂ ಹಾಸುವವರು ಬೇರೆ. ರತ್ನಗಂಬಳಿಯೇ ಮೆತ್ತನೆ ಅಲ್ವಾ, ಅದರ ಮೇಲೆ ಹೂ, ಅದರ ಮೇಲೆ ಓಡಾಡಿದಂತಹ ದೇಹ, ಸುಕೋಮಲ ಶರೀರ. ನನಗೆ ಅಣಕ ಬಳ್ಳಿಕೆ ಏನೋ ನನಗೆ ಹೇಳ್ತಾರೆ, ಅದು ಬರೀ ಅಣಕ ಅಷ್ಟೇ. ಸೌಕುಮಾರ ದೇಹ ಯಾರದ್ದು ಕೇಳಿದ್ರೆ ಕೌರವನದ್ದು, ಅನುಮಾನ ಅಲ್ಲ. ಅಂತಹ ನಿನ್ನ ದೇಹಕ್ಕೆ ಎಷ್ಟು ನೋವಾಯ್ತೋ ಏನೋ ಕೌರವ. ನಮ್ಮಂಥವರಿಗೆಲ್ಲ ಬಾಳಿನಲ್ಲಿ ಏಳುವುದು ಬೀಳುವುದು ಗೋಳಿಡುವುದು ಇದ್ದತೆ. ಯಾಕಂದ್ರೆ ನಾವು ಹುಟ್ಟಿದ್ದು ನಮ್ಮ ಪ್ರಾರಬ್ಧ ಅದು. ನಿಮ್ಮಂಥವರು ಹಾಗಲ್ಲ, ಅದರಲ್ಲಿ ನೀನು ಹಾಗಲ್ಲ. ಯಾವತ್ತು ಮಂದಹಾಸ ಬೀರಬೇಕಾದವನು, ಅಟ್ಟಹಾಸ ತೋರಬೇಕಾದವನು, ಹುಟ್ಟಿನಿಂದಲೇ ಚಕ್ರವರ್ತಿ. ಅಭಿಷೇಕ ಮಾಡದಿದ್ರು ಕೂಡ ಚಕ್ರವರ್ತಿ. ಒಪ್ಪಿಕೊಂಡಿದೆ, ಊರು ಒಪ್ಪಿಕೊಂಡಿದೆ, ನಾನಾಡುವ ಮಾತಲ್ಲ. ಅಂತಹ ನಿನಗೆ ಎಷ್ಟು ನೋವಾಯ್ತೋ ಏನೋ. ಬೇಡ, ನನಗಂತೂ ಖಂಡಿತ ಪ್ರಿಯ ಅಲ್ಲ.
ನಿನ್ನ ಈ ವೇದನೆ ಎನ್ನುವುದು ನಿಜವಾಗಿ ನನಗೆ ವೇದನೆ. ಹೇಳಯ್ಯ ಹೇಳು, ಹೊಳ್ಳಾಡಬೇಡ. ಅದು ನನ್ನ ಕಾಲ ಮೇಲೆ ಬಿದ್ದು ಹೇಳು ಹೇಳು. ಹರಿಯ ನಿಂದ್ಯ ಸ್ತುತಿಯು ಕೇಳು ಗೌರವಂ ಸೆರಗಿಂದ ವದನವೋ ಮರೆ ಮಾಡಿ ಮಾತಾಡುವ ಸ್ಥಿತಿಯಲ್ಲಿಲ್ಲ. ಅವನ ಈಗಿನ ವರ್ತನೆಗೆ ತಕ್ಕಂತೆ ಮಾತಾಡಿಸಿದ್ರೆ ತಪ್ಪೇನು ಅಲ್ವಾ? ಅರಸಾಮುನಿ ಕರುಣವಿಲ್ಲವೇ ನಿನಗೆ ಸತಿಯರದೇರದಿ ಮಂಡೆಯ ತಗ್ಗಿಸದೆ ಕಂಡೆರೆದು ನೋಡೈ. ಅರಸ ಮುನಿಸೇನು? ಮುನಿಸುತ್ತಾ ಇದ್ದವರು ಹೀಗೆ ಮಾಡ್ತಾರ? ಕೆಳಗೆ ನೋಡ್ತಾ ಇದ್ದಾನೆ, ಮುಖವನ್ನು ಸೆರಗಿನಿಂದ ಮರೆಗೊಳಿಸಿದ್ದಾನೆ. ಇದು ಮಾಡುವವರು ಯಾರು? ಹೆಂಗಸರು. ಅದು ಎಲ್ಲವರಲ್ಲ, ಹೆಂಗಸರು ಅಂತಾಗ ಎಲ್ಲರೂ ತಲೆ ಕೆಡಿಸಿಕೊಳ್ಳುವ ಅಗತ್ಯ ಏನೂ ಇಲ್ಲ. ಸಮಾಜದಲ್ಲಿ ಗಣ್ಯಲಂತೆ ಕಾಣಿಸಿಕೊಳ್ಳುವಂತಹ ಹೆಣ್ಣೊಬ್ಬಳು ಸಂದರ್ಭದಲ್ಲಿ ಏನಾದರೂ ತಪ್ಪಿನ ಕೆಲಸ ಮಾಡಿದ್ದಿದ್ರೆ ಅದು ಸಮಾಜಕ್ಕೆ ಗೊತ್ತಾಯ್ತೆನ್ನುವುದು ಅವಳಿಗೆ ಗೊತ್ತಾದ್ರೆ ಸಮಾಜಕ್ಕೆ ತೋರಿಸುವ ಮುಖ ಅವಳಿಗಿರುವುದಿಲ್ಲ. ಆಗ ಸೆರಗಿನ ಮೊರೆ ಹೋಗ್ತಾಳೆ ಅಲ್ವಾ? ನೀನು ಸೆರಗನ್ನು ಮುಚ್ಚಾಕೊಂಡದ್ದು. ನೀನಂತ ಕೆಲಸ ಮಾಡಲಿಲ್ಲ, ಸಮಾಜಕ್ಕೆ ಬೇಡದೆ ಹೋದ್ದನ್ನು ಮಾಡಲಿಲ್ಲ. ಒಮ್ಮೆ ಮಾಡಿದ್ದು ನೀನು ಹೆಣ್ಣಲ್ಲ, ಮುಖ ಮುಚ್ಚಿಕೊಳ್ಳುವ ಅಗತ್ಯವೇನು ಇಲ್ಲ. ಕರುಣೆ ತೋರಿಸಿ ನನ್ನ ಮೇಲೆ ಗರ್ಜಿಸಿ ನುಡಿದ ಗೋಮನು ಎನೆಯ ಮಾತು ಮನೆಗೆ ನೋಡಿದ ಗುಣಗಳನ್ನು ಕೃಷ್ಣ, ಎದುರಿಗೆ ಇದ್ದವರು ಮಾತನಾಡದೆ ಸುಮ್ಮನೆ ಕುಳಿತುಕೊಂಡ್ರೆ ಬಹಳ ಮಾತನಾಡ್ತೀಯ ಅಲ್ವ ನೀನು? ಎಷ್ಟು ಮಾತನಾಡಿದ್ಯಾ ನೀನು? ಏನು ಹೇಳುವವರು ಕೇಳುವವರು ಯಾರು ಇಲ್ಲ ಅಂತ ಮಾಡಿದ್ಯಾ? ಬೇಕೆನ್ನುವುದು ಆಸೆ. ಅಲ್ಲ, ನಿನ್ನ ಮಾತಿನ ಅರ್ಥ ನಮಗೆ ಆಗುವುದೇ ಇಲ್ಲ ಅಂತ ಮಾಡಿದೆಯಾ? ಹೇಳಿದ್ದು ಸಾರ್ಥಕ ಆಯ್ತು. ಕೃಷ್ಣ, ಪೀಠ ಸಹಿತ ನಾನು ಬಿದ್ದದ್ದು ಹೌದು. ಪೀಠವನ್ನ ಹಿಡ್ಕೊಂಡು ಎಳ್ಕೊಂಡು ಬಿದ್ದದ್ದಲ್ಲ, ಪೀಠ ಸಹಿತ ನಾನು ಬಿದ್ದೆ. ಏನು ಮೋಹವಪ್ಪ? ನನಗಲ್ಲ, ಪೀಠಕ್ಕೆ. ನಾನು ಬಿದ್ರು ಪೀಠ ನನ್ನನ್ನು ಬಿಡುವುದಿಲ್ಲ. ಯಾಕಂದ್ರೆ ನಾನು ಹುಟ್ಟಿದ್ದೇ ಅಲ್ಲ, ನನ್ನನ್ನು ಪಡೆದದ್ದೇ ಪೀಠಕ್ಕಾಗಿ. ಇಡೀ ಪ್ರಪಂಚಕ್ಕೆ ಗೊತ್ತೋದು. ನೀನು ಆಡಿದ ಮಾತೇನ? ಯಾರಾದರೂ ಬಿದ್ದವ್ರ ಎದುರಿಗೆ ಹೋಗಿ ಈಗ ಬಿದ್ರ ಪಾಪ ಹೇಗೆ ಬಿದ್ರೋ ಏನು, ಎಷ್ಟು ನೋವು ಆಯ್ತಾ ಏನು, ಏನಯ್ಯ, ಇದು ಒಂದು ಅನುಕಂಪದಿಂದ ಕರುಣೆಯಿಂದ ಹೇಳುವ ಮಾತ. ಆ ಮಾತಿನಲ್ಲಿಯೂ ನಂಜನ್ನು ನಾನು ಗುರುತಿಸಿದ್ದೇನೆ, ನಿನ್ನ ಗುಣವನ್ನ ಗಣಿಸಿದ್ದೇನೆ, ನಾನು ಗಮನಿಸಿದ್ದೇನೆ. ಹೇಳಿದ್ದೇನು? ಚರಣವೆನಗೆ ಬಲು ನೋವಾಯಿತಯ್ಯ, ಅರಸನಿ ಅತಿ ಸುಖವಂತನಲ್ಲಯ್ಯ, ಹರಹರ ತನುವೇಸು ನೊಂದಿತೋ. ಏನ ಏನ ಮೊದಲು ಹೇಳಿದ್ದೇನು? ನಿನ್ನ ಕಾಲಿಗೆ ನೋವಾಯಿತು, ಆದ್ರೆ ನೀನು ಮಾತ್ರ ಬಹಳ ಸುಖವಾಗಿದ್ದೀಯ, ಬಿದ್ರೂ ಸುಖವಾಗಿದ್ದೀಯ. ನೋಡು ಎಂತ ನಂಜಿನ ಮಾತು ಅಂತ. ಆಮೇಲೆ ಹೇಳಿದ್ದೇನು? ಹರಹರ ತನುವೇಸು ನೊಂದಿತೋ ನಿನಗೆ. ಮೊದಲು ನಾನು ಸುಖವಾಗಿದ್ದೇನೆ ಅಂತ ಹೇಳುವುದು ನೋಡುವವರು ಕಣ್ಣಿಗೆ ಮಣ್ಣೆ ಹರಚುವುದಕ್ಕೆ ನೊಂದಿತೋ ನಿನಗೆ. ಕೃಷ್ಣ, ನಿನ್ನ ಗುಣವನ್ನೆಲ್ಲ ಕ್ಷಣ ಕ್ಷಣಕ್ಕೂ ನಾನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಕ್ಷಣ ಕ್ಷಣಕ್ಕೂ ನಂಜಿನ ಮಾತೇ ನಿನ್ನ ಬಾಯಿಂದ ಹೊರಹೊಮ್ಮುತ್ತಾ ಇದೆ. ಮಾತ್ರ ಅಲ್ಲ, ನಿನ್ನ ವ್ಯವಹಾರವೂ ನಂಜಿನಿಂದಲೇ ಕೂಡಿದೆ. ನೀನು ಮಾಡಿದ್ದೇನೋ ನಿನಗೆ ನಿನಗೆ ನಮ್ಮನ ಮನೆಯೊಳೋ ನನಗೆ ಮನವಾಗದಿರೇ ಗಂಗಾ ತನುಜ ಗುರು ಕೃಪನಾಲಯದಿ ಭೋಜನವ ನುಡಿದು. ಕೃಷ್ಣ, ನೀನು ಬರ್ತೀಯ
ಎನ್ನುವುದನ್ನ ಕೇಳಿದಾಗ ಒಂದು ಕಡೆಯಲ್ಲಿ ಸಿಡಿಮಿಡಿ ಉಂಟಾಗಿತ್ತು, ಮತ್ತೊಂದೆಡೆಯಲ್ಲಿ ಏನಾದರೂ ಒಂದು ತೀರ್ಮಾನ ಆಗ್ತದೋ ಎನ್ನುವಂತಹ ಒಂದು ಸಮಾಧಾನವೂ ಇತ್ತು. ಹಾಗಾಗಿಯೇ ನಿನ್ನ ಸ್ವಾಗತಕ್ಕೆ ಎಷ್ಟು ವೈಭವ, ಏನು ಸಂಭ್ರಮ. ಈ ಕುರುಕುಲದಲ್ಲಿ, ಈ ಹಸ್ತಿನಾವತಿಯ ಪರಂಪರೆಯಲ್ಲಿ ಇಲ್ಲಿಯ ತನಕ ಯಾರಾದರೂ ಇಂಥ ವೈಭವೋಪೇತವಾದಂತಹ ಸಭಾ ನಿರ್ಮಾಣ ಮಾಡಿದವರು ಇದ್ದಾರೋ ಅಂತ ಹೇಳು, ನಿನ್ನವರಲ್ಲಿಯೇ ಕೇಳು. ಇಲ್ಲ, ನಾನೂ ಮಾಡಲಿಲ್ಲ. ಯಾಕೆ? ನೀನು ಇಂಥ ಒಂದು ಮಹತ್ತರವಾದ ಕಾರಣವನ್ನ ಹೊತ್ತು ನಮ್ಮ ಅರಮನೆಗೆ ಬಂದಿದ್ದೇ ಇಲ್ಲ. ಹಾಗಾಗಿ ನಿನ್ನ ಸ್ವಾಗತಕ್ಕಾಗಿ ಏನು ತಳಿರು ತೋರಣ ಏನು, ಪ್ರತಿ ಮನೆಯ ಅಂಗಳದ ಎದುರಿನಲ್ಲಿ ರಂಗವಲ್ಲಿ ಏನು. ಹೌದೌದು ಎಲ್ಲ ತುಳಿದು ಹಾಳು ಮಾಡಿಯೇ ಬಂದಿವೆ ಏನು. ಬರುವಾಗ ತುಳಿಯೋದು ಅನಿವಾರ್ಯ. ಹೇ ಕೃಷ್ಣ, ಅಷ್ಟೇ ಅಲ್ಲ, ಷಡ್ರಸೋಪೇತವಾದಂತಹ ಭೋಜನದ ವ್ಯವಸ್ಥೆ ನಮ್ಮವರಲ್ಲ, ಎಲ್ಲೆಲ್ಲಿ ಅವರಿಂದೆಲ್ಲ ಪಾಕಶಾಸ್ತ್ರಗಳನ್ನ ಕರೆಸಿದ್ದೇನೆ. ನೀ ಬಂದವ ಮೊದಲ ತೃಪ್ತಿ ಪಡಬೇಕು ಅಂತ. ನಮ್ ಒಂದು ಹೊತ್ತಿನ ಊಟಕ್ಕೆ ಹೌದು, ಅಷ್ಟು ವ್ಯವಸ್ಥೆ ಮಾಡಿದ್ದೆ. ಆದ್ರೆ ನಮ್ಮ ಮನೆಗೆ ನೀನು ಬರಲಿಲ್ಲ. ಬೇಡ, ನಮ್ಮ ಮನೆಯ ಅನ್ನ ಹಳಸುವುದಿಲ್ಲ. ಆದ್ರೆ ಹೋಗಬಹುದಿತ್ತು ನೀನು. ಓಂ ನಮೋ ಭಗವತೆ ವಾಸುದೇವಾಯ ಎಂದು ಆಳೆತ್ತರದ ನಿನ್ನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿ ನಮ್ಮ ಹಿರಿಯರು ಭಜನೆ ಮಾಡ್ತಾರಲ್ಲ, ಮುತ್ತಜ್ಜ ಭೀಷ್ಮಾಚಾರ್ಯರು. ಅವರು ನಮ್ಮವರು ಮಾತ್ರ ಅಲ್ಲ, ನಿಮ್ಮವರು ಹೌದು. ಅದೇ ನಮ್ಮ ಹಿರಿಯರು ಬಂದಿದ್ದು. ಅಲ್ಲಿಗೆ ಹೋಗ್ಬೋದಿತ್ತು, ಊಟ ಮಾಡಬಹುದಿತ್ತು. ಬೇಡ ಬೇಡ ಬಿಡುವ. ಗುರುಗಳಾದಂತಹ ದ್ರೋಣಾಚಾರ್ಯರು ನಿನ್ನನ್ನು ತಿಳಿದದ್ದು ಹೇಗೆ? ಅವರ ನಮಗೆಲ್ಲ ಗುರುವಾದ್ರೆ ನೀನು ಜಗದ್ಗುರು ಅಂತ ಘೋಷಿಸುವವರು ಅವರು. ಅವರ ಮನೆಗೆ ಹೋಗ್ಬಹುದಿತ್ತು, ನಿನ್ನ ಹಸಿವನ್ನ ನೀಗಿಸಿಕೊಳ್ಳಬಹುದಿತ್ತು. ಕೃಪಾಚಾರ್ಯರ ಮನೆಗೆ ಹೋಗಬಹುದಿತ್ತು, ನಿನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳಬಹುದಿತ್ತು. ಅದೆಲ್ಲವನ್ನ ಬಿಟ್ಟು ಮಗುಳ ಮಗುಳೆ ತೊತ್ತಿನ ಮಗನ ಮನೆಯಲ್ಲಿ ಸೊಗಸಿನಿಂದಲೇ ಹಸಿವ ನೀನೆ. ಬೈಯಲ್ಲ ಮಗನ ಬರುವಿ ಸಗಡು ಎನೆಯೇ. ಕೃಷ್ಣ, ಅದನ್ನು ಬಿಟ್ಟೆ ನೀನು ಹೋದದ್ದು ಎಲ್ಲಿಗೆ? ಊಟ ಕೌರವರಲ್ಲಿ, ಕೂಟ ಪಾಂಡವರಲ್ಲಿ ಇದ್ದಾನಲ್ಲ ದಾಸಿಯ ಪುತ್ರ, ಇವನ ಮನೆಗೆ ಹೋದೆ ನೀನು. ಅಲ್ಲಿ ಏನೇನು ಪವಾಡ ಎಲ್ಲ ಮಾಡಿಬಿಟ್ಟೆ. ಹೌದೇನೋ? ಅವನ ಮನೆಗೆ ಹೋಗಬೇಕಾದ ಅವಶ್ಯಕತೆ ಆಗ್ಲಿ, ಅನಿವಾರ್ಯತೆ ಆಗ್ಲಿ ನಿನಗಿತ್ತು. ಆದ್ರೂ ಹೋದೆ ಯಾಕೆ? ನನಗೆ ಅರ್ಥ ಆಗ್ತದೆ. ಏನು? ಅನ್ನವನ್ನೇ ತಿನ್ನುವುದು ನಾನು. ನೀನು ಗೋಪಾಲಕ, ಗೋವುಗಳ ಲೆಕ್ಕ ಹಾಕಬೇಡ. ಅವನಲ್ಲಿಗೆ ಯಾಕೆ ಹೋದೆ ಅಂತ ನನಗೆ ಅರ್ಥ ಆಗಿದೆ. ಸುಳ್ಳಲ್ಲ ಹೇಳಿ. ನನಗೆ ಸ್ವಲ್ಪ ಸಿಟ್ಟು ಹೆಚ್ಚಾಗ್ಲಿ, ಅತಿಯಾಗಿ ಸಂತೋಷ ಆದಾಗ ಹದ ತಪ್ತದೆ. ಹೌದೌದು. ಅತಿಯಾಗಿ ಸಿಟ್ಟು ಬಂದಾಗಲೂ ಹದ ತಪ್ಪದೆ ಆಗ್ತದೆ. ನನಗೆ ಅತಿಯಾಗಿ ಸಿಟ್ಟು ಬರ್ಲಿ, ನಾನು ಹದ ತಪ್ಪಲಿ, ಆಮೇಲೆ ನಿನ್ನ ಯುಕ್ತಿ ಮಾರ್ಗವನ್ನು ಅನುಸರಿಸಿ ಮಾಡಬೇಕಾದ್ದನ್ನು ಮಾಡಿ ಪಡೆಯಬೇಕಾದ್ದನ್ನು ಪಡೆದು ಹೋಗೋಣ ಎನ್ನುವಂತ ಬುದ್ಧಿವಂತಿಕೆಯ ಅಲ್ಲ. ವಿವಾಹಕ್ಕೆ, ವಿವಾದಕ್ಕೆ, ವಿರೋಧಕ್ಕೆ, ವಿನೋದಕ್ಕೆ ಸಮಾನ ಸ್ಕಂದತೆ ಎನ್ನುವುದು ಬೇಕಾಗ್ತದೆ. ಆ ಸಮಾನ ಸ್ಕಂದತೆ ಉಂಟು ಎನ್ನುವುದಕ್ಕಾಗಿ ನೀನು ಹೋದದ್ದು. ಹೇಳಿ ಕೇಳಿ ದಾಸಿಯ ಮಗ ಈತ, ಹೇಳಿ ಕೇಳಿ ಗೋಪಾಲಕ ನೀನು. ಏನು ಜೋಡಿ! ಕಳ್ಳ ದೇವರಿಗೆ ಸುಳ್ಳು ಪೂಜಾರಿ, ಕಿವುಡು ದೇವರಿಗೆ ಮರದ ಜಾಗಟೆ, ಬೇಲಿ ಊಟಕ್ಕೆ ಓತಿಕ್ಯಾತ ಸಾಕ್ಷಿ ಇದ್ದಾಗೆ ಅಲ್ಲ, ಆಸೆಯುಳ್ಳ ಸನ್ಯಾಸಿಗೆ ಮೀಸೆಯುಳ್ಳ ಹೆಂಡತಿ ಇದ್ದಾಗೆ. ಕದನ ತಲೆ ತಲೆ ಜೋಳಿವೆ ನೆಲದಲ್ಲಿ
ಕಾಯದಿಂದ ಮದ, ಐಶ್ವರ್ಯದಿಂದ ಗರ್ವ, ಇದೆಲ್ಲ ನಿನ್ನ ನೆತ್ತಿಗೇರಿ ಪಿತ್ತವಾಗಿ ಜ್ಞಾನಾಂಧರಾಗಿ ಹೋಗಿದ್ದೀಯ. ಕೇವಲ 4 ಕಾಲು ಕೋಡು ಬಾಲಗಳಿರುವುದಕ್ಕೆ ಮಾತ್ರ ಗೋ ಅಂತ ಹೆಸರು ಅಲ್ವೋ? ನಮ್ಮನ್ನೆಲ್ಲ ಹೊತ್ತಂತ ಈ ಭೂದೇವಿಗೂ ಗೋ ಎನ್ನುವುದಾಗಿ ಹೆಸರು. ಅದನ್ನ ಪಾಲಿಸುವಂತಹ ದೇವದೇವೋತ್ತಮ ಎನ್ನುವ ದೃಷ್ಟಿಯಿಂದಲೇ ಅವನನ್ನ ಗೋಪಾಲಕ ಎನ್ನುವುದಾಗಿ ಪ್ರಾಜ್ಞರೆಲ್ಲ ಕೊಂಡಾಡಿದ್ದು. ಅದನ್ನೆಲ್ಲ ಅರ್ಥೈಸುವುದಕ್ಕೆ ಬುದ್ಧಿಗೂ ಒಂದು ಸಂಸ್ಕಾರ ಎನ್ನುವುದು ಬೇಕು. ನನ್ನನ್ನ ದಾಸಿ ಪುತ್ರ ಎನ್ನುವುದಾಗಿ ಹೇಳಿದೆಯಲ್ಲ, ನನಗೆ ಗೊತ್ತಿದೆ. ನಾನು ದಾಸಿ ಪುತ್ರ ಎನ್ನುವುದು ನನಗೆ ಅರಿವಿದೆಯೋ? ನಾನೆಲ್ಲಿಂದ ಬಂದವ, ಯಾಕಾಗಿ ಬಂದವ, ಮುಂದೆ ಹೋಗುವುದು ಎಲ್ಲಿಗೆ ಎನ್ನುವ ಅರಿವು ನನಗಿದೆ. ಆದರೆ ನೀನ್ ಯಾರು, ನಿನ್ನ ಹುಟ್ಟೇನು, ಆ ಗುಟ್ಟನ್ನ ನಿನ್ನ ತಾಯಿಯಲ್ಲಿ ಹೋಗು ಕೇಳು. ಏಕಾಂತದಲ್ಲಿ ಆಕೆ ಅದರ ರಹಸ್ಯವನ್ನ ಅರುಹಿಯಾಳು. ಈ ರೀತಿಯಾಗಿ ನನ್ನನ್ನು ಅವಮಾನಿಸಿದೆ. ಅಂದು ನೀನು ಹುಟ್ಟಿದ ಸಂದರ್ಭ ಆದಂತಹ ದುಶ್ಶಕುನಗಳನ್ನೆಲ್ಲ ಕಂಡು ಇದು ಕುಲಕ್ಕೆ ಅರಿಷ್ಟ ಎನ್ನುವುದಾಗಿ, ಇದನ್ನು ರಾಜ್ಯದಿಂದ ಹೊರಹಾಕಿ ಎನ್ನುವುದಾಗಿ ಹೇಳಿದವ ನಾನು. ಆದರೆ ವ್ಯಾಸರಿಂದ ಪ್ರಣೀತವಾದದ್ದು ಏನಾದರೂ ಒಳ್ಳೆಯದಾತು ಆದೀತು ಎನ್ನುವುದಾಗಿ ಭಾವಿಸಿ ಬಿಟ್ಟಿದ್ದೆ. ಆದರೆ ಅದಾಗಲಿಲ್ಲ. ದೇವದೇವೋತ್ತಮನನ್ನು ನಿಂದಿಸಿದೆ, ನನ್ನನ್ನು ನಿಂದಿಸಿದೆ. ಅಂದು ಮೈತ್ರೇಯರು ಬಂದ ಸಂದರ್ಭ ನಿನ್ನ ತೊಡೆಯನ್ನ ತಟ್ಟಿ ಗರ್ವವನ್ನು ಪ್ರದರ್ಶಿಸಿದೆ. ಆಗ ಅವರ ಬಾಯಿಂದ ಬಂದಂತಹ ಶಾಪವಾಕ್ಯ, ಭೀಮನ ಗದಾಪ್ರಹಾರಕ್ಕೆ ನಿನ್ನ ತೊಡೆಗಳು ತುತ್ತಾಗಲಿ ಎನ್ನುವುದಾಗಿ. ನಾವೆಲ್ಲ ಎತ್ತಿ ಆಡಿಸಿದಂತಹ ಮಗುವೋ ನೀನು, ಇದೇ ಕೈಗಳಿಂದ ಎತ್ತಿ ಆಡಿಸಿದವರು. ಅಂತಹ ಸಂದರ್ಭ ಸನ್ನಿಹಿತವಾಯಿತು ಅಂತಾದರೆ ಆಗ ನಿನ್ನ ತಲೆಯನ್ನ ಕಾಯಬೇಕೆನ್ನುವ ಕಾರಣಕ್ಕಾಗಿ ಈ ವಿಶೇಷವಾದಂತಹ ಧನುವನ್ನ ಕಾಯ್ದಿರಿಸಿದ್ದೆ. ನಿನಗಿಲ್ಲದ ಅಭಿಮಾನ ನನಗೆ ಯಾಕೆ? ದೇವದೇವೋತ್ತಮನನ್ನೇ ನೀನು ನಿಂದಿಸಿದೆಯಲ್ಲ. ದೇವದೇವೋತ್ತಮನ ನಿಂದಿಸಿದ್ದಲ್ಲವಪ್ಪ, ನಿನ್ನ ಮರಣ ಶಾಸನಕ್ಕೆ ನೀನೇ ಮುನ್ನುಡಿಯನ್ನ ಬರದೆ. ಕೌರವ, ದೇವ ವಿರೋಧವನ್ನ ಕಟ್ಟಿಕೊಂಡ ಮೇಲೆ ಈ ಬಿಲ್ಲು ನಿನ್ನನ್ನ ಎಲ್ಲಿ ಕಾಪಾಡೀತು ಹೇಳು? ಹೆಚ್ಚೇನು, ನಿನ್ನ ಹಣೆಯ ಬರಹವನ್ನ ಬರೆದಂತ ಆ ಬ್ರಹ್ಮನೇ ಬಂದರೂ ನಿನ್ನನ್ನು ಉಳಿಸಲಾರ. ನಿನಗಿಲ್ಲದ ಅಭಿಮಾನ ನನಗೆ ಯಾಕೆ? ಬೆಟ್ಟೆ ಹರಿದೋಗಿದೆ. ನನ್ನ ಹುಚ್ಚು ಭ್ರಮೆಗಾಗಿ ನಾನೇ ಮರುಕವನ್ನು ಪಡ್ತಾ ಇದ್ದೇನೆ. ನಿನ್ನ ಪ್ರಾರಬ್ಧವನ್ನ ನೀನೇ ಅನುಭವಿಸು. ಇದೋ ತಮ್ಮ ಅಣ್ಣ, ಅಂತೂ ಒಂದು ಕರ್ಕರೆ ಹೊರಟೋಯ್ತು. ಇನ್ನು ಈ ಕಡೆ ಜೀವ ಇರುವ ತನಕ ಆತ ತಲೆ ಹಾಕ್ಲಿಕ್ಕಿಲ್ಲ. ಖಂಡಿತ ಇಲ್ಲ. ನಮ್ಮ ಮೂಲ ಉದ್ದೇಶವೂ ಅದೇ ಆಗಿತ್ತು. ಯಾವಾಗ್ಲೂ ಬರುವುದಿಲ್ಲ, ಆಗಾಗ ಆಗಾಗ ಬರ್ತಾನೆ. ಬೇಡದೆ ಇದ್ದನೇನಾದ್ರೂ ಹೇಳಿ ನಮ್ಮ ತಲೆ ಹಾಳು ಮಾಡಿ ಹೋಗ್ತಾನೆ. ಇವಿನ್ನು ಬರ್ಲೇಬಾರದು ಎನ್ನುವ ಕಾರಣಕ್ಕಾಗಿ ಅವನನ್ನು ಚುಚ್ಚಿ ಮಾತಾಡಿದ್ದು. ಇಲ್ಲಿಯವರೆಗೆ ಅವನನ್ನು ಬಾಯಿ ತುಂಬಾ ಚಿಕ್ಕಪ್ಪ ಅಂತ ನಾನೇ ಅಲ್ವಾ ಕರೀತಾ ಇದ್ದದ್ದು. ಹೌದು. ಇವತ್ತು ಉದ್ದೇಶ ಪಟ್ಟು ದಾಸಿಯ ಪುತ್ರ, ತೊತ್ತಿನ ಮಗ ಅಂತ ಹೇಳಿದೆ. ಆ ಕರ್ಕರ ಇನ್ನು ಬೇಡ ಬರುವುದು ಅಂತ ಅವ ಹೇಳಿದ ಮಾತೇನು? ಹೋಗುವಾಗ ತಾನೊಂದು ದೊಡ್ಡ ಸಂಗತಿ ಆಗಬೇಕು ಅನ್ನುವುದನ್ನ ಉದ್ದೇಶ ಪಟ್ಟು ಹೇಳಿ ಹೋದ. ಮೈತ್ರೇಯರಿಗೆ ನನಗೆ ಶಾಪ ಕೊಟ್ಟಾಗ ಇವ ಸಂಕಲ್ಪ ಮಾಡಿದ್ದನಂತೆ, ಕದನದಲ್ಲಿ ಭೀಮ ನನ್ನ ತೊಡೆಯನ್ನ ಮುರಿಯುವಾಗ ನನ್ನ ತಲೆಯನ್ನ ಕಾಯಬೇಕು ಅನ್ನುವ ಉದ್ದೇಶದಿಂದ ಧನುಸ್ಸನ್ನ ಧರಿಸಿದ್ನಂತೆ. ಎಂತ ಹುಚ್ಚು ಮಾತು ನೋಡಿದೆ. ಅವ ಮುರಿಯುವುದು ನನ್ನ ತೊಡೆ, ಅವ ತೊಡೆ ಮುರಿಯುವಾಗ ತೊಡೆ ಕಾಯುವುದಲ್ಲ, ಇವು ನನ್ನ ತಲೆ ಕಾಯುವುದು. ಅಂದ್ರೆ ನನ್ನ ಕುರಿತಾಗಿ ಅವನಿಗೆ ಒಳಗಿಂದೊಳಗೆ ಎಷ್ಟು ಮತ್ಸರ, ಹೊಟ್ಟೆ ಕಿಚ್ಚು ಉಂಟು ಅಂತ ಗೊತ್ತಾಗ್ತದೆ. ಅಂದ್ರೆ ತೊಡೆ ಮುರಿದು ನಾನು ಅತ್ತ ಸಾಯದೆ ಇತ್ತ ಬದುಕದೆ ಅವನ ಕೃಪಾಕಟಾಕ್ಷದಿಂದ ನನ್ನ ತಲೆ ಉಳಿದಿದೆ ಅಂತ ಜನರು ಭಾವಿಸುವ ರೀತಿಯಲ್ಲಿ ಬದುಕಬೇಕು. ಅಂದ್ರೆ ಬದುಕಿದ್ದು ಸತ್ತಂತೆ ನಾನು ಬದುಕಬೇಕು ಎನ್ನುವುದು ಅವನ ದುರುದ್ದೇಶ ಎನ್ನುವುದು ಅರ್ಥ ಆಗಲಿಲ್ವ? ಕರ್ಕರೆ ಹೊರಟೋಗ್ಲಿ. ಏ ಕೃಷ್ಣ, ಹೇಳು, ನಮ್ಮ ಮನೆಗೆ ಊಟಕ್ಕೆ ಬರದೇ ಇರುವುದಕ್ಕೆ ಪ್ರಧಾನ ಕಾರಣ ಇದ್ರೆ, ಸಮರ್ಥನೆ ಇದ್ರೆ ತನುಜರಿ ಬುನಗುದಿಂದ
ಬಂಧುತನಯರಿಗೆ ಘನ ವಿರೋಧಿಗಳೈದೆ ಅನಿಬರಲಿ ಬಂಧುತ್ವವಾದುದು ತನಗೆ ಕೇಳೈ ಕೆಲವನ್ನೆಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಬಾರದು ಕೌರವ. ಓಹೋ, ಉತ್ತರ ಸಿಗುವುದಿಲ್ಲ. ಹಾ. ಯಾಕೆಂದ್ರೆ ನೀನು ಮಾತಿನ ಬರದಲ್ಲಿ ಹ್ಮ್, ನಿನ್ನ ಆರೋಗಣೆಗಾಗಿ ನಮ್ಮ ಹಸ್ತಿನೆಯಲ್ಲಿ ಭವ್ಯವಾದ ಆತಿಥ್ಯ ನಡೆದಿತ್ತು, ಆದರಣೆ ನಡೆದಿತ್ತು, ಅಡುಗೆ ಆಗಿತ್ತು. ಹೌದು. ಅದು ಒಬ್ಬರೊಬ್ಬರು ಮನೆಯಲ್ಲ, ಹ್ಮ್, ನಿನ್ನ ಮನೆ, ಹ್ಮ್. ಭೀಷ್ಮರ ಮನೆ, ಹೌದು. ದ್ರೋಣರ ಮನೆ, ದುಶ್ಯಾಸನನ ಮನೆ, ಅಂತೂ ನಮಗೆ ಬೇಕಾದವರು ಎಲ್ಲವರ ಮನೆಯಲ್ಲಿ. ಅಲ್ವಾ? ಹೌದು. ಈಗ ನಾನು ಯಾರ ಮನೇಲಿ ಊಟ ಮಾಡಿದ್ರು ಮತ್ತೊಬ್ಬ ಹೇಳುವುದು ಅದನ್ನೇ ಅಲ್ವಾ? ನಮ್ಮ ಮನೇಲಿ ವ್ಯವಸ್ಥೆ ಮಾಡಿದ್ದೇವೆ, ಯಾಕೆ ಬರಲಿಲ್ಲ? ಮತ್ತೊಬ್ಬರ ಮಾತಿಗೆ ಬೆಲೆ ಇಲ್ಲ, ನನ್ನ ಮಾತಿಗೆ ಬೆಲೆ. ಆದ್ರೆ ನೀನೇ ಅದನ್ನ ಹೇಳಬಾರ್ದಿತ್ತು, ಅವ್ರ ಮನೆಗೆ ಹೋಗ್ಬೋದಿತ್ತು ಅಂತ. ಯಾರದ್ದಾದ್ರೂ ನಮ್ಮವ್ರ ಮನೆಗೆ ಒಬ್ಬರ ಮನೆಗೆ ಹೋಗ್ಬೋದಿತ್ತು. ಯಾರೆಲ್ಲ ಎಲ್ಲಿಯೇ ವ್ಯವಸ್ಥೆ ಮಾಡಿದ್ರು ಅದು ನಿಮ್ಮವರ ಮನೆ. ಹ್ಮ್, ನಾನು ಆದ್ರಿಂದಲೇ ಬರಲಿಲ್ಲ. ಅಂದ್ರೆ ವಿಷಾನ್ನ ನಭೋಕ್ತವ್ಯಂ, ಹಾ ಹಾ ಹಾ, ಶತ್ರುವಿನ ಮನೆಯಲ್ಲಿ ಊಟ ಮಾಡಬಾರ್ದು. ಹಾಗಂತ ನೇರವಾಗಿ ನಭೋಕ್ತವ್ಯಂ ಅಲ್ವಾ? ಹಾ, ವೈರಿಗಳ ಮನೆಯಲ್ಲಿ ಊಟ ಮಾಡಬಾರ್ದು, ಶಾಸ್ತ್ರೋಕ್ತಿ ಇರುವುದು ಹೌದು ಅಲ್ವಾ? ಹಾ. ನೇರವಾಗಿ ನೀನು ನಾನು ಶತ್ರುಗಳೇನು ಅಲ್ಲ, ಒಪ್ಪಿಕೊಳ್ಳೋಣ. ಊರಿಗೂ ತಿಳಿದ ವಿಷಯ. ನಾನು ಪಾಂಡವರ ಪಕ್ಷಪಾತಿ ಹಿತವಂತ ಅನ್ನುವುದು ಊರಿಗೂ ಗೊತ್ತಿದೆ, ನಿನಗೂ ಗೊತ್ತಿದ್ದ ವಿಷಯ. ಹ್ಮ್, ನೀನಂತೂ ಪಾಂಡವರ ಕಡು ವಿರೋಧಿ ಖಂಡಿತ ಅಲ್ವಾ? ಹೌದು. ನನಗವರು ಹಿತವಂತರಾದ ಮೇಲೆ ಪರ್ಯಾಯವಾಗಿ ಸದ್ಯದ ಸ್ಥಿತಿಯಲ್ಲಿ ನಿನಗೆ ನಾನು ವಿರೋಧಿ ಅಲ್ವೇ? ಹ್ಮ್, ಮತ್ತೆ ಅದು ಒಂದೇ ಕಾರಣ ಇಲ್ಲ, ಉಂಟು, ಕಾರಣ ಉಂಟು. ಮತ್ತೆ ಈ ಸಮಾಜದಲ್ಲಿ ಗಣ್ಯರು ಎಂದೆನಿಸಿಕೊಂಡವರು ಹಾ, ಯಾರಾದ್ರೂ ಊಟಕ್ಕೂ ಕರೀತಾರೆ ಅಂತಾದ್ರೆ ಹ್ಮ್, ಕರ್ದವರ ಮನೆಗೆಲ್ಲ ಹೋಗ್ಬಾರ್ದು, ಊಟ ಮಾಡಬಾರ್ದು. ಯಾಕೋ ಉಣ್ಣುವನ್ನಕ್ಕೆಲ್ಲ ವಿಷ ಹಾಕೋರಿದ್ದಾರೆ. ಅಲ್ಲ, ಹೇಳಿದ್ದು ಜಾಗ್ರತೆ ಮಾಡು ಅಂತ ಹೇಳಿದ್ದು ಅಷ್ಟೇ. ನಿನ್ ನಂಜಿನ ಮಾತು ನನಗೆ ಅರ್ಥ ಆಗುವುದಿಲ್ಲ ಅಂತ ಮಾಡಿದೀಯ. ಸತ್ಯ ಹೇಳಿದ್ದು. ಸತ್ಯ ಹೇಳಿದ್ದಕ್ಕಾಗಿಯೇ ನನಗೆ ಅರ್ಥ ಆದದ್ದು. ಹೌದಾ? ಅಂದ್ರೆ ಎಲ್ಲವರ ಮನೆಯಲ್ಲಿ ಊಟ ಮಾಡಬಾರದು, ಎಷ್ಟೊತ್ತಿಗೆ ವಿಷ ಹಾಕ್ತಾರೆ ಅಂತ ಗೊತ್ತಾಗುವುದಿಲ್ಲ. ಹೌದಪ್ಪ. ಅಂದ್ರೆ ನಾನು ಭೀಮನಿಗೆ ವಿಷ ಹಾಕಿದ ಪ್ರಕರಣವನ್ನು ನೀನು ಜ್ಞಾಪಿಸುವುದಲ್ವ? ಹೇಳಿದ್ದು ದಾರಿ ಮೇಲೆ ಬೀಳಿಲ್ಲಲ್ಲ. ಆದ್ರೆ ಆ ಕುರಿತಾಗಿ ನನಗೆ ಬಹಳ ಪಶ್ಚಾತ್ತಾಪ ಉಂಟಲ್ಲ. ಈ ನಿನ್ನ ಪರಿವರ್ತನೆ ಸಂತೋಷ ಕೊಡ್ತು ಗೌರವ. ಯಾವುದು ಪರಿವರ್ತನೆ? ವಿಷ ಹಾಕಿದ್ದಕ್ಕಾಗಿ ಅದು ನನ್ನ ಜಾಯಮಾನವೇ ಅಲ್ಲ. ಹೇಳಿದೆಯಲ್ಲ, ಭೀಮನಿಗೆ ವಿಷ ಹಾಕಿದ್ದಕ್ಕಾಗಿ ಪಶ್ಚಾತ್ತಾಪ ಅಲ್ಲ, ಭೀಮನಿಗೆ ಹಾಕಿದ ವಿಷ ಕಡಿಮೆ ಆಯ್ತಲ್ಲ ಅಂತ ಪಶ್ಚಾತ್ತಾಪ ಅಷ್ಟೇ. ವಿಷದ ಪ್ರಕರಣ ಬಿಡು. ಹ, ವಾಸ್ತವ್ಯದ ಮನೆಗೆ ಬೆಂಕಿ ಹಚ್ಚುವವರಿದ್ದಾರೆ. ಎಂತ ಅಂದ್ರೆ ನೀನು ಊಟಕ್ಕೆ ಕೂತಾಗ್ಲೇ ನಮ್ಮ ಮನೆಗೆ ನಾನೇ ಬೆಂಕಿ ಹಾಕ್ತೇನೆ, ನೀನು ಸುಡ್ತೇನೆ ಅಂತ ಹೇಳ. ಅಲ್ಲಿ ಶತ್ರುಗಳನ್ನು ದಮನ ಮಾಡ್ಲಿಕ್ಕೆ ಬೇರೆ ಬೇರೆ ದಾರಿ ಹಿಡಿಯೋರಿದ್ದಾರೆ ಅಂತ ಹೇಳುತ್ತ ನಾನು. ಹೌದು, ನನಗೆ ಚೆನ್ನಾಗಿ ಗೊತ್ತು. ಹೌದಾ? ವಿಷವನ್ನು ಶತ್ರುಗಳನ್ನು ಮೂಲದಲ್ಲಿಯೇ ನಾಶ ಮಾಡಬೇಕು. ಹೌದೌದು, ಮಾತು. ಮತ್ತು ಒಂದು ಮಾತುಂಟು, ಏನು? ಹಾಗೆಯನ್ನ ಹೆಗಲೇರಿಸಿಕೊಳ್ಳಬಹುದು. ಹೌದು. ಹಾಗಾಗಿಯೇ ನಮ್ಮ ವೈರಿಗಳಾದಂತ ಪಾಂಡವರನ್ನ ಬೆಂಕಿಯ ಮೂಲಕ ನಿರ್ನಾಮ ಮಾಡುವುದಕ್ಕಾಗಿ ಅರಗಿನ ಮನೆ ಕಟ್ಟಿಸಿ ಅಲ್ಲಿಗೆ ಅಟ್ಟಿದ್ದು ಹೌದು. ಆದ್ರೆ ಬೆಂಕಿ ಕೊಟ್ಟವನ ನಾನಲ್ಲ. ಬೆಂಕಿ ಕೊಟ್ಟವರ ಮಾತ್ರ ಪಾಂಡವರೇ. ಪ್ರಚಾರ ಕೌರವ ಬೆಂಕಿ ಕೊಡಿಸಿದ ಅಂತ. ಹಾಗೆ. ಆದ್ರೆ ನಿನಗೆ ಬೆಂಕಿಯ ಹೆದರಿಕೆ ಉಂಟೋ ಪುಣ್ಯಾತ್ಮ? ಇಲ್ಲ ಅಂತೀಯ? ನಿನ್ನ ನೀರು ತೋಯಿಸ್ತದ? ಇಲ್ವಾ? ಬೆಂಕಿ ಸುಡ್ತದ? ಇಲ್ವಾ? ಬೊಗಸೆಯಲ್ಲಿ ಬೆಂಕಿ ಕುಡಿಯುವ ಜಾತಿ ನೀನು. ನಿನಗೂ ಒಂದು ಬೆಂಕಿ ಹೆದರಿಕೆ ಉಂಟ? ಬಿಡ ಮಾತ. ನೋಡು, ಊಟ ಮಾಡ್ಲಿಲ್ಲ ಎನ್ನುವುದು ಸತ್ಯ. ಮಾಡುವುದಿಲ್ಲ ಅಂತ ಏನಾದ್ರೂ ಹೇಳಿದ್ದುಂಟ? ಮಾಡಬೇಕಾದ್ರೆ ಬಂದ ಕೆಲಸ ಆಗಬೇಕು. ಬಂದ ಕೆಲಸ ಯಾವುದು? ಆಡಿದಂತಹ ಮಾತಿನ ಪ್ರಕಾರ ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದಾರೆ ಪಾಂಡವರು. ಬಂದಿದ್ದಾರ? ಹೌದೌದು.
ಆ ಕುರಿತಾಗಿ ನನ್ನ ಜಿಜ್ಞಾಸೆಯೂ ಇಲ್ಲ, ಪ್ರಶ್ನೆಯೂ ಇಲ್ಲ. ಹಾ ಒಂದು ಕಾಲದಲ್ಲಿ ಮಾಡಿದ್ದೆ, ಹಾ ಹಾ ಅಜ್ಞಾತವಾಸ ಮುಗಿದದ್ದು ಹೌದೋ ಎಂದು. ಹಾ ಅದಕ್ಕೆ ನಮ್ಮ ಹಿರಿಯರು ಉತ್ತರ ಕೊಟ್ಟರು ಮತ್ತು ನಾನು ಸುಮ್ಮನೆ ಉಳಿದಿದ್ದೇನೆ. ಪ್ರಶ್ನೆ ಮಾಡ್ಲಿಲ್ಲ. ಮುಗಿಸಿದ್ದೇವೆ ಎನ್ನುವಂತ ಭರವಸೆ ಅವರಿಗಿರುವುದು ಸತ್ಯ ಅಂತಾದ್ರೆ ಹಾ ಇಲ್ಲಿಗೆ ಬರಬಹುದಿತ್ತಲ್ಲ. ಅವರು ಅಲ್ಲಿಗೆ ಬಂದದ್ರಿಂದ ನಾನು ಇಲ್ಲಿಗೆ ಬಂದಿದ್ದು. ಅವರು ಅಲ್ಲಿಗೆ ಬರುವುದಕ್ಕೂ ನೀನು ಇಲ್ಲಿಗೆ ಬರುವುದಕ್ಕೂ ಏನು ಸಂಬಂಧ ಮಹಾರಾಯ? ಅವರೇ ಹೇಳಿ ಕಳಿಸಿದ ಮಾತು ಏನು? ನೀ ಮಾಡಿದ ಅಪರಾಧವ ಕ್ಷಮಿಸುತ್ತಾರ ಮಸಲಿತಾಗದನುವ ತಾಮರೆದು ನಿಮ್ಮೊಳಿಂದು ಹೌದಯ್ಯ. ಕೂಡಿರ್ಬರ ಮಹಿಮರೆನಲೆಂದನು. ಇನ್ನಾದರೂ ಹಾ. ಅವರು ಬಂದು ಹಾ ನಿಮ್ಮಲ್ಲಿ ಸಮ್ಮತದಿಂದ ಇರ್ತಾರಂತೆ, ಐಕ್ಯಮತದಿಂದ ಇರ್ತಾರಂತೆ, ಮುನ್ನಿನಂತೀರ್ಪವೆಂದು. ಈ ಮಾತನ್ನು ನಂಬುವುದು ಬಹಳ ಕಷ್ಟ ಮಹಾರಾಯ. ಯಾಕೆ? ಮೊನ್ನೆ ನಮ್ಮ ಸಂಜೆ ಹೋದಾಗ ಹಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಅಂತಸ್ಥವಾದಂತಹ ವೈರ ವಿದ್ವೇಷವನ್ನ ಕಕ್ಕಿದ್ದಾರಂತೆ. ಕೇಳಿದ ವಿಷಯ ಅದು. ಪ್ರಪ್ರಥಮವಾಗಿ ನೀನೂ ಒಂದು ಮಾತನ್ನು ಹೇಳಿದ್ಯಂತೆ, ಸುದ್ದಿ ಬಂದಿದ್ಯಾ? ಅದ್ರ ಲೆಕ್ಕಕ್ಕಿಲ್ಲ ನಮಗೆ. ಲೆಕ್ಕದಲ್ಲಿ- ಕತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ಧಾತ್ರಿಯನೆಲ್ಲವನು ಹ್ಮ್ ಶತ್ರುಗಳಿಲ್ಲವೆಂದೆನು ತಾಳುವ ಭೂಪಗೆ ಸ್ವಸ್ಥವೇಣು ಸಿರು ಹೌದು. ಹೇಳಿದವ ಮೂರನೆಯವ. ಹಾ ಅದು ನಮಗೆ ಲೆಕ್ಕಕ್ಕಿಲ್ಲ. ಬಿಡು. ಆದ್ರೆ ಹಾ ಭೀಮಸೇನ ಮಾತನಾಡಿದ್ದಾನಂತೆ, ಹಾ ಹೇಗೆ ಕೌರವನ ತೊಡೆಗಳು ಚೆನ್ನಾಗಿ ಬೆಳೆದಿವೆಯೋ ಹಾ ಆಮೇಲೆ ಹಾ ದ್ರೌಪದಿಯೂ ಮಾತಾಡಿದ್ದಾಳಂತೆ. ಹಾ 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 ಒಂದು ಚಿತ್ರಸೇನ ಗಂಧರ್ವ ನಾಗಪಾಶದಿಂದ ಬಂಧಿಸಿದಾಗ ಹಾ ಉಂಟಾದಂತ ನೋವು ಸಂಪೂರ್ಣ ಗುಣಮುಖವಾಗಿದೆಯೋ? ಕಳಕಳಿ ಅಲ್ಲ? ಮುಚ್ಚಬಾಯ್. ಕಳಕಳಿಯಂತೆ. ಇದು ಕೊಳಕು ಮಾತು. ಹೌದಾ? ದ್ವೇಷದ ಭಾವನೆ ಒಳಗುಂಟು ಎನ್ನುವುದಕ್ಕೆ ಸಾಕ್ಷಿ. ಹಾ 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 ಹೀಗಿರುವಾಗ ಹಾ ಅವರ ಮಾತಿನಿಂದ ನಾನು ಅರ್ಥೈಸಿಕೊಂಡಿದ್ದು ಹಾ ನಾನೊಬ್ಬ ಅಪರಾಧಿ ಎನ್ನುವಂತ ಭಾವನೆ ಅವರಿಗೆ ಉಂಟು ಅಂತ ಆದ್ಮೇಲೆ ಹಾ ಮುನ್ನಿನಂತೆ ಅವರು ಇರ್ತಾರೆ ಎನ್ನುವುದಕ್ಕೆ ಏನು ಭರವಸೆ? ಮುನ್ನಿನಂತೆ ಅಂದ್ರೆ ನಾವು ಮೊದಲು ಜಗಳ ಆಡ್ತಾ ಇದ್ದೇವಲ್ಲ, ಹಾಗೆ ಇನ್ನು ಮುಂದೆಯೂ ಜಗಳ ಆಡ್ತಾನೆ ಕಾಲ. ಗೌರವ ಹಾ. ಕೆಟ್ಟದ್ದನ್ನೆಲ್ಲ ಆದಷ್ಟು ಬೇಗ ಮರೆತು ಬಿಡಬೇಕು. ಒಳ್ಳೇದು ಯಾವುದು ಅದನ್ನು ನಾವು ಆಯ್ದುಕೊಳ್ಬೇಕು. ನಾನು ಅದನ್ನೆಲ್ಲ ಮರ್ತಿದ್ದೆ, ಅವರೇ ಮೊನ್ನೆ ನೆನಪಿಸಿದ್ದೆ. ಅಲ್ಲಲ್ಲ, ಆಡಿದ ಹೌದಪ್ಪ, ಆಡಿದಲ್ಲ ಅಂತ ನಾನು ಹೇಳಿಲ್ಲ. ಹಾ. ಹೇಳಿದೌದು, ಭೀಮ ಹೇಳಿದ, ಅರ್ಜುನನು ಒಂದು ಮಾತು ಹೇಳಿದ, ದ್ರೌಪದಿಯು ಹೇಳಿದಾಳೆ. ಧರ್ಮರಾಜ ಅಂತದ್ದೇನಾದ್ರು ಹೇಳಿದ್ದಾನ? ನಾವು ಹೇಳಿ ಈಗ ನನ್ನನ್ನು ಕಳಿಸಿದವ ಧರ್ಮರಾಜ, ಅವನ ಮಾತು ನಾನು ಆಡ್ತಾ ಇರುವುದು. ನೀ ಮಾಡಿದ ಎಲ್ಲಾ ಅಪರಾಧವನ್ನು ಮರೆತು ಕ್ಷಮಿಸುತ್ತಾರಂತೆ. ಹಾಗೆ ನೀನು ಮರೆತು ಬಿಡ್ಬೇಕಂತೆ ಏನನ್ನು? ಹಿಂದೆ ನಡೆದದ್ದನ್ನೆಲ್ಲ. ನಾವು ಮಾಡಿದ ಅಪರಾಧವನ್ನು ಪಾಂಡವರು ಔದಾರ್ಯದಿಂದ ಕ್ಷಮಿಸುತ್ತಾರೆ. ಮತ್ತೆ ಎಂತ ಗುಣ ನೋಡು. ಹಾಗಾದ್ರೆ ಪಾಂಡವರು ಏನು ಅಪರಾಧ ಮಾಡಲೇ ಇಲ್ಲ. ಅಲ್ಲ, ಅದನ್ನು ನೀನು ಮರಿಬೇಕು ಅಂತ ಹೇಳಿದ್ದಾನೆ ಧರ್ಮರಾಯ. ಅಂದ್ರೆ ನಾನು ಮಾಡಿದ ಅಪರಾಧವನ್ನು ಅವರು ಕ್ಷಮಿಸ್ತಾರೆ, ಮತ್ತೆ ಅವರು ಮಾಡಿದ ಅಪರಾಧವನ್ನು ನಾನು ಕ್ಷಮಿಸುವುದಲ್ಲ, ನಾನು ಮರಿಬೇಕು. ಹೌದು. ಆ ಕೇಳಿದೆಯ ಕಣ್ಣ ಮಹಿಯ ಸೋತವರಿಗೆನ್ನು, ಜೂಜಿನಲ್ಲಿ ಮಹಿಯ ಸೋತವರಿಗೆನ್ನು ಸಹವಾಸವೇನು ಕಡೆಗೆ ನಮ್ಮೊಳಲು ಹರಯ್ಯ ಸಂಧಾನಗೆ. ಗುರುವೇಶ್ವರ, ಇವನ ಮಾತು ನಗೆ ಬರದೇ ಇದ್ದೀತ. ಇಲ್ಲದೆ ಇದ್ರೆ ಪಾಂಡವರು ಮುನ್ನಿನಂತೆ ಇರ್ತೇವೆ, ನೀನು ಮಾಡಿದಂತ ಎಲ್ಲ ಅಪರಾಧವನ್ನು ಕ್ಷಮಿಸುತ್ತಾರೆ, ಹೀಗೆ ಧರ್ಮರಾಜ ಹೇಳಿ ಕಳುಹಿಸಿದ್ದಾನೆ. ಆದ್ದರಿಂದ ಮನ್ನಿಸೈ ಕರುಣದೊಳಗೆ ಈತ ಆಡಿದ ಮಾತು. ಆ ಮಾತನ್ನು ಕೇಳಿದಾಗಲೇ ನನಗೆ ನಗೆ ಬಂದಿದ್ದು. ಇಲ್ಲದೇ ಇದ್ರೆ ವನವಾಸ ಅಜ್ಞಾತವಾಸವನ್ನು ಸಾಂಗವಾಗಿ ಪೂರೈಸಿದ್ದೇವೆ ಎನ್ನುವಂತ ಪೂರ್ಣ ವಿಶ್ವಾಸ
ಅವರಿಗೆ ಇದ್ದದ್ದೇ ಸತ್ಯ ಅಂತಾದ್ರೆ ಮರಳಿ ಹೋಗುವುದು ತಮ್ಮ ಪಟ್ಟಣವ. ದೂತ ಆಡುವಾಗಲೇ ನಾನು ನಿಬಂಧಿಸಿದ್ದೇನೆ. ಆಮೇಲೆ ಎಷ್ಟೋ ಹೊತ್ತಿಗೂ ಬರಬಹುದು. ಅಜ್ಞಾತವಾಸದಲ್ಲಿ ಮತ್ತೆ ಗುರುತಿಸಲ್ಪಟ್ಟರೆ ಮತ್ತೆ ವನವಾಸ, ಅಜ್ಞಾತವಾಸ ಮುಗಿಸಿದ್ದೇವೆ ಎಂಬ ವಿಶ್ವಾಸ ಇದ್ರೆ ಬರಬಹುದಿತ್ತು. ಹಾಗೆ ಮಾಡಲಿಲ್ಲ. ಬೇಡ, ನಾನು ದೃಪದ ಪುರೋಹಿತರಲ್ಲಿ ಆಮೇಲೆ ಸಂಜೆಯಲ್ಲಿ ಸ್ಪಷ್ಟವಾಗಿ ಹೇಳಿ ಕಳುಹಿಸಿದ್ದೇನೆ. ಮಹಿಯ ಸೋತವರು ಅದನ್ನ ಪಡೆಯಬೇಕು ಅಂತಾದ್ರೆ ಅಸ್ತ್ರದ ಮೊನೆಯಲ್ಲಿ ಇರಿಸಿದ್ದೇನೆ, ಯುದ್ಧ ಮಾಡಿ ಅದನ್ನ ಗೆದ್ದು ಪಡೆಯಲಿ ಎಂದು. ಅದನ್ನು ಮಾಡಲಿಲ್ಲ. ಹಾಗಾದ್ರೆ ಯಾಕೆ ಅದಕ್ಕೆ ಮುಂದಾಗ್ಲಿಲ್ಲ? ನಿಜವಾಗಿ ನಮ್ಮೊಡನೆ ಒಳುಕಿದ್ದಾರೆ ಯುದ್ಧಕ್ಕೆ. ನಮ್ಮ ಸಹವಾಸ ಅವರಿಗೆ ಬೇಕಾಗಿದೆ, ಅನಿವಾರ್ಯವಾಗಿದೆ. ಅದಕ್ಕಾಗಿಯೇ ಅಟ್ಟಿರುವರು ಈ ಜೋರನ ಬಂದ್ಯ ಮಜ ಕೆಟ್ಟನೆಂದೆರಗಲವನ, ಬಂದ್ಯ ಮಜ ಕೆಟ್ಟನೆಂದೆರಗಲವನ. ಶ್ರೇಷ್ಠ ದೇವು ಬರೆವೆನೆನುದ ಸಖನ ಕೈ ತಟ್ಟಿ ಬೇಳಿದರು ನಗುದ. ಪರಮೇಶ್ವರ, ಅದಕ್ಕಾಗಿಯೇ ಯುದ್ಧಕ್ಕೆ ಒಳುಕಿದವರು ಸಂಧಾನದ ನೇಮನದಿಂದ ಈ ಚೋರ, ಈ ಕಳ್ಳ ಶಿಖಾಮಣಿ ಇವನನ್ನು ಹತ್ತಿದ್ದಾರೆ. ಹಾಗಾಗಿ ಇವ ಇಲ್ಲಿ ಬಂದು ಇಷ್ಟು ಮಾತನಾಡುವುದಕ್ಕೆ ಅವಕಾಶ ಸಿಕ್ಕಿದೆ. ಬೇಕಿತ್ತ ಇವನ ಅವಶ್ಯಕತೆ ಇತ್ತು. ಇದ್ದಾನಲ್ಲ ಧರ್ಮರಾಜ, ಎಷ್ಟಂದ್ರೂ ಅವನ ಮೇಲೆ ಪೂಜ್ಯ ಭಾವನೆ ನನಗುಂಟು. ಕೌರವ, ನನ್ನನ್ನು ಕಾಪಾಡುವ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು ಅಂತ ಆತ ಎರಗುವುದಕ್ಕೆ ಮುಂದಾದ್ರೆ ಪಟ್ಟನೆ ರಟ್ಟೆ ಹಿಡಿದು ಎಬ್ಬಿಸಿ ನಿಲ್ಲಿಸಿ ಏಳಲಿಂದ ಅವನನ್ನು ಅವನ ಆಸನದಿಂದ ಎಬ್ಬಿಸ್ತಾ ಇದ್ದೆ. ಧರ್ಮರಾಜನನ್ನು ಅವನ ಆಸನದಲ್ಲಿ ಕುಳ್ಳಿರಿಸುವುದಲ್ಲ, ದುಶ್ಯಾಸನ ಆಸನದಲ್ಲಿ ನಾನು ಕುಳಿತುಕೊಳ್ತಾ ಇದ್ದೆ. ಹಸ್ತಿನಾವತಿಯ ಸಿಂಹಾಸನದ ಮೇಲೆ ಧರ್ಮರಾಜನನ್ನು ಪ್ರತಿಷ್ಠಾಪಿಸುತ್ತಾ ಇದ್ದೆ. ಅದನ್ನ ಬಿಟ್ಟು ಈ ಚೋರನನ್ನ ಅಟ್ಟಿದ್ದಾರೆ. ಆದೀತ ಕೊಟ್ಟೇನು ಪೊಣವಿಗೋ ಸುಗ ಬಳಗ ಸಹಿತಲಿ ನಡೆಯಬೇಡಗ್ರದಾಂತನಲ್ಲಿಗೆ ಕೊಡುಕುಶಸ್ಥಳ ವರವ್ರಗಸ್ಥಳ ವಾರಣಾವತಿಯ ಬಿಡು ಬಿಡಲವು ಆವಂತಿ ನಗರವ ಒಡನೆ ಶಕ್ರ ಪ್ರಸ್ಥವನು ಸಹ ತಡೆಯದೆ ಧರ್ಮಜಗೆ ಸಾಮದೊಳೆಂದನ ಸುರಾರಿ. ಸುಯೋಧನ, ಕೊಡುವುದಿಲ್ಲ ಬಿಡುವುದಿಲ್ಲ ಎನ್ನುವ ನಿನ್ನ ಬಿಂಕ ಬಿಗುವಾನದ ಮಾತುಗಳಿಂದ ಪರಿಣಾಮವನ್ನು ನಾನು ಲಕ್ಷ್ಯ ಕೊಟ್ಟು ಹರಿಸಿದ್ದೇನೆ. ಓಹೋ, ಹೌದಪ್ಪ, ಯುದ್ಧವೇ ನಿರ್ಧಾರ. ಬೇಕಾದ್ರೆ ಯುದ್ಧ ಮುಖೇನ ಪಡಿಬೇಕು. ಆಗುವ ಪರಿಣಾಮ ಏನು ಕೇಳುತ್ತೀಯ ನೀನು? ಕೇವಲ ನೀನು ನಿಂತಿರುವ ಈ ಪೊಡವಿ ಗೋಸುಗ ನಿನ್ನೊಬ್ಬನ ಪ್ರಶ್ನೆ ಅಲ್ಲ, ನಿನ್ನ ಬಳಗ ಪರಿವಾರ
ಸೇರಿದೆಲ್ಲ ಎಷ್ಟು ಸೇರಿಸಿದೆಯಂತಲ್ಲ ಸೇನೆ 11 ಅಕ್ಷೋಹಿಣಿ ಸೇನೆ ಬಳಗ ಸಹಿತ ನಡೆಯಬೇಡ ಕೃತಾಂತನಲ್ಲಿಗೆ. ನೀನೊಬ್ಬನೇ ಹೋದ್ರೆ ಮತ್ತೊಬ್ಬ ಬರ್ತಾನೆ, ದೊಡ್ಡ ವಿಷಯ ಅಲ್ಲ. ಇಂಥ ಪರಿವಾರ ಸಮೇತ ನೀನು ಈ ಲೋಕ ಬಿಡ್ಬೇಕಾಗ್ತದಲ್ಲ. ಉಳಿಬೇಕು ಅಂತಾದ್ರೆ ದಾರಿ ಸುಲಭದ್ದು ಬೇರಿದೆ. ಯಾವುದು? ನಾನು ಹೇಳ್ತೇನೆ, ಬೇಡಪ್ಪ ಅರ್ಧ ರಾಜ್ಯ ನಿನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಹೇಳಿದೆಲ್ಲ, ಪೀಠ ನೀನ್ ಬಿಡುವ ಮನಸ್ಸಾದ್ರೂ ಪೀಠ ನಿನ್ನನ್ನು ಬಿಡುವುದಿಲ್ಲ ಅಂತ ಕೂತ್ಕೋ, ತೊಂದರೆ ಇಲ್ಲ. ಪಾಂಡವರ ಉಪಜೀವನಕ್ಕಾಗಿ 5 ಗ್ರಾಮ 5 ಗ್ರಾಮ 5 ಗ್ರಾಮ. ಹೌದು, ನನ್ನ ಮನಸ್ಸಿಗೆ ತೋರಿದ ಗ್ರಾಮವನ್ನು ಕೊಡುವುದಾ? ನಾನು ಕೇಳ್ತೇನೆ. ನಿನಗೆ ಆ ಗೊಂದಲ ಎಲ್ಲ ಬೇಡ. ಮತ್ತೆ ಹೌದಪ್ಪ, ಕುಶಸ್ಥಳ, ವೃಕಸ್ಥಳ, ವಾರಣಾವತ, ಆವಂತಿ, ಇಂದ್ರಪ್ರಸ್ಥ, ಈ 5 ಗ್ರಾಮವನ್ನು 5 ಮಂದಿ ಪಾಂಡವರ ಉಪಜೀವನಕ್ಕಾದರೂ ಸಾಮದಿಂದ ಕೊಟ್ಟು ಇವರ ಜೊತೆಗೆ ನೀನು ಉಳ್ಕೊಳ್ಬೇಕೆನ್ನುವುದು ನನ್ನ ಆಶೆ. ಸಲುಗೆ ಮಾತ ನುಡಿದು ಪೆಟ್ಟ ತಿನ್ನದೆನ್ನಳು, ಸಲುಗೆ ಮಾತ ನುಡಿದು ಪೆಟ್ಟ ತಿನ್ನದೆನ್ನಳು. ನೀನು ಬೇಡಿದೈದು ಕಾಮವಿ ಒಂದನಾದರಾನು ಕೊಡುವನಲ್ಲ ಸಾಮವಿ. ಸೋನಿಯೋ ನಡೆಯಲು 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 ಮುನೋರಿಸುಗಳು. ಕೊಡು. ಅಜಯ್, ಇನ್ನು ಮಾತನಾಡುವುದಕ್ಕೆ ಅವಕಾಶ ಇಲ್ಲ. ಏನೋ ಕೊಟ್ಟ ಸಲುಗೆಯನ್ನು ದುರುಪಯೋಗ ಮಾಡಿಕೊಳ್ತೀಯ. ಯಾಕೆ? ದುರುಪಯೋಗ ಮಾಡಿಕೊಂಡು ಇದೇ ರೀತಿಯಲ್ಲಿ ಸಲುಗೆಯ ಮಾತನ್ನು ಮುಂದುವರಿಸಿದೆ ಅಂತಾದ್ರೆ ಪೆಟ್ಟು ಬಿದ್ದೀತು. ಪೊಡವಿ ಓಸುಗ ಬಳಗ ಬಳಗ ಸಹಿತ ಬೇಡಪ್ಪ. ನಡೆಯಬೇಡ ಕೃತಾಂತನಲ್ಲಿ. ಹೌದು, ಅಷ್ಟೇ ಅಲ್ಲ, ಹಾ ಬಿಡಲವು. ಹೌದು, ಏನು ಆಜ್ಞೆ ನಿನ್ನದ್ದು? ಹಾ ಕೆಲವು ಸೂಚನೆ ಅಲ್ಲ, ಯಾಚನೆ ಅಲ್ಲ, ಅಲ್ಲಪ್ಪ, ಆಜ್ಞೆ. ಹಾ ಹೆಚ್ಚಾಯ್ತು. ಹೌದಾ? ಸಲುಗೆ ಬೇಡ. ಹಾ ಹೌದೇನೋ? ಹಾ 5 ಗ್ರಾಮ ಹಾ ಅರ್ಧ ಕೊಡುವುದಕ್ಕೆ ಒಡಂಬಡದೆ ಇದ್ರು 5 ಗ್ರಾಮ. ಅಷ್ಟೇ. ಅದರಲ್ಲಿಯೂ ಹಾ ಹೇಳಿದೆಯಲ್ಲ, ಹೌದು, 5 ಗ್ರಾಮ ಎಂತೆಂತ ಗ್ರಾಮ. ಹೆಸರಿಸಿದ್ನಲ್ಲ. ಇಡೀ ನಿನ್ನ ಶರೀರದಲ್ಲಿ ಹಾ ಬೇರೆ ಯಾವುದು ಬೇಡ. ಹಾ 2 ಕಣ್ಣು, ಹಾ 2 ಕಿವಿ, ಹಾ 1 ನಾಲಿಗೆ, ಹಾ ಇಷ್ಟು ಮಾತ್ರ ಸಾಕು, ಮತ್ತೆ ಯಾವುದು ಬೇಡ. ಅಲ್ಲ, ಅಷ್ಟು ಕೊಟ್ರು ಮತ್ತೇನು? ಮುಜುವೆ! ಮತ್ತೆ ಶರೀರದಲ್ಲಿ ಏನು ಉಳಿಯುತ್ತದೆ? ಏನಿಲ್ಲ, ಅದೇ ಕೇಳಿದ್ದು. ಜಡ ಶರೀರದಲ್ಲಿ ಒಂದು ಪ್ರಾಣ, ಉಸಿರಾಟಕ್ಕೆ ಒಂದು. ಹಾಗೆ ಹಸ್ತಿನಾವತಿಯ ಹೆಡತಲೆ ಅಂತಿರುವಂತ 5 ಗ್ರಾಮವನ್ನು ಕೊಟ್ಟು ಹಾಗೆ ನಾನು ಬರಡು ಭೂಮಿಯನ್ನು ಅನುಭವಿಸಬೇಕಾ? ಏನ್ ನನಗೆ ಅರ್ಥ ಆಗುವುದಿಲ್ಲ ಅಂತ ಮಾಡಿದೀಯ? ಬೇಡ, ಇಷ್ಟು ವರ್ಷ ನಾನು ಅನುಭವಿಸಿದ್ದೇನೆ, ಇನ್ನಾದರೂ ಪಾಂಡವರು ಅನುಭವಿಸಲಿ ಎಂಬ ಔದಾರ್ಯದಿಂದಲಾದರೂ 5 ಗ್ರಾಮ ಕೊಡೋಣ. ಹಾಕೊಡು. ಆಗ್ಲಿಕ್ಕಿಲ್ಲ. ಯಾಕೆ? ಒಬ್ಬ ಇದ್ದಂತೆ ಕೇವಲ 3 ಅಡಿ ನನಗೆ ದಾನವಾಗಿ ಕೊಟ್ಟರು ಸಾಕು. ಓ ಆ ಕತೆ, ವಾಮನನ ಕತೆ. ವಾಮನನ ಕತೆ. ಪಾಪ ಬಲಿಚಕ್ರವರ್ತಿ ದಾನವಾಗಿ ಕೊಟ್ಟ. ಎಂತ ಉದಾರ ಹೃದಯ. ಮರುಗಳಿಗೆಯಲ್ಲಿ ಬೆಳೆದ ತ್ರಿವಿಕ್ರಮನಾಗಿ 1 ಅಡಿಯಿಂದ ಭೂಮಿಯನ್ನು, ಮತ್ತೊಂದು ಅಡಿಯಿಂದ ಯೋಮವನ್ನು ಅಳೆದು 3ನೇ ಅಡಿ ಎಲ್ಲಿಡ್ಲಿ ಅಂತ ಕೇಳಿದಾಗ ಬೇರೆ ದಾರಿ ಇಲ್ಲದೆ ತಲೆಯನ್ನು ತಗ್ಗಿದಂತೆ ಬಲಿ ಅವನ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ಅಟ್ಟಿದನಂತೆ. ಹೌದೌದು, ಕತೆ ಕೇಳಿದ್ದಾನೆ. ಅಲ್ಲ, ಈಗ ನೀನು ಕೇಳಿದ 5 ಗ್ರಾಮವನ್ನು ಕೊಟ್ರೆ ಅದೇ ಬಲಿಯ ಇತಿಹಾಸ ನನ್ನ ಪಾಲಿಗೆ ಪುನರಾವರ್ತನೆಯಾದೀತು. ಆದ್ದರಿಂದ ಒಂದನ್ನು ನಾನು ಸಹಮದಿಂದ ಕೊಡುವವನಲ್ಲ. ಕೊಡುವುದೇ ಇಲ್ಲ. ಏನ್ ಮಾಡ್ತೀಯ ನೀನು? ಕೊಡದೇ ಇದ್ರೆ ಏನ್ ಮಾಡ್ತೀಯ ಅಂತ
ಕೊಡುವುದೇ ಇಲ್ಲ. ಕೊಡುವುದಿಲ್ಲ, ಪಡೆಯುವುದಕ್ಕೆ ಮುಂದಾಗ್ತೀಯ. ಪಡಿಲಿಕ್ಕೆ ಮುಂದೆ ಆಗಬೇಕಾದೀತು. ಹರಿಯ ಕಟ್ಟುವೆನೆನುವುದು ಹರಿಯ ಕಟ್ಟುವೆನೆನುವ ಜನವರು ಎಲವು ಪಾತಕ್ಕೆ ಬರಿಯೇ ಒಲಿದು ಪಾಂಡವರುಗಳ ಕೂಡಿಗೋ ಒಲಿದು ಪಾಂಡವರುಗಳ ಕೂಡಿಗೋ ಸರ್ವಥಾ ಕೊಳುಗುಳದಿ ನಿನ್ನ ಅಂತ ಹೇಳದೆ ಬೇರೆ ದಾರಿಯೇ ಇಲ್ಲ. ನಿನ್ನ ಅಂತಿಮವಾದಂತಹ ನಿರ್ಧಾರವನ್ನು ಕೇಳಿದಾಗ ನಿನಗೆ ಸಂಭವಿಸಿದಂತಹ ಅಂತ್ಯಕಾಲವೆಂದೇ ಭಾವಿಸುತ್ತೇನೆ. ಕೌರವ, ಬರೀದೆ ಸಾಯಬೇಡ. ಮುಂದೆ ನಿರ್ಮಾಣ ಯುದ್ಧ ಕ್ಷೇತ್ರ ಆಯ್ತು ಅಂತಾದ್ರೆ ಅಲ್ಲಾಗುವುದೇನು? ನಿನ್ನ ಸಾವು, ನಿನ್ನವರ ಅವಸಾನ ನನಗಿಷ್ಟದ ವಿಷಯ ಅಲ್ಲ. ಯಾಕೆ? ನಾವು ವಿಚಾರ ಮಾಡಬೇಕಾಗ್ತದೆ. ಯಾರಿದ್ದಾರೋ ಹೇಳು, ನಿನ್ನಂತವರು ಮತ್ತೊಬ್ಬ ಇದ್ರೆ ನೋಡೋಣ, ತೋರಿಸು. ಪಾಂಡವರನ್ನು ವಿರೋಧಿಸ್ತಾ ಇದ್ದೀಯ ಸತ್ಯ. ಹಾಗಂತ ಅನಭಿಷಿಕ್ತ ಸಮ್ರಾಟ ನೀನು, ಲೋಕ ಒಪ್ಪಿದ ಸತ್ಯ. ನಾನು ಒಪ್ಪದೇ ಇದ್ರೆ ನಾನು ಸುಳ್ಳು ಹೇಳಿದಾಗ ಆದೀತು, ಆತ್ಮವಂಚನೆ ಮಾಡಿಕೊಂಡಾಗ ಆದೀತು. ಅಂತಹ ನಿನ್ನ ಭೂರಿ ಭಾಗ್ಯವನ್ನು ಕೇವಲ ಭೂಮಿಗಾಗಿ ಕಳ್ಕೊಂಡು ಈ ಲೋಕದಿಂದಲೇ ಮುಕ್ತನಾಗ್ತೇನೆ ಅಂತ ಹೇಳ್ತೀಯಲ್ಲ, ಈ ಕ್ಷಣಕ್ಕೂ ನಿನ್ನ ಕುರಿತಾಗಿ ಅನುಕಂಪ ನನಗಿದೆ. ಸುಮ್ಮನೆ ಸಾಯಬೇಡ. ಇನ್ನಾದರೂ ಮನಸ್ಥಿತಿಯನ್ನು ಬದಲಿಸಿಕೋ. ಪಾಂಡವರನ್ನು ಒಡಂಬಡಿಸು. ಅವರು ಕೇಳಿದ್ದನ್ನು ಕೊಡು. ಅವರು ಕರುಣಾಮೂರ್ತಿಗಳು, ನಿನ್ನನ್ನು ಕ್ಷಮಿಸುತ್ತಾರೆ. ಹೌದು ಕೌರವ, ಒಪ್ಪು. ಏನೆಧರಾಧೀಪ ನುಡಿದ ನರಿದಿ ಏನೆಧರಾಧೀಪ ನುಡಿದನು ಅರಿದಿಯೇ ಧನುಜರಿ ಮುನಿ ಇಳೆಯ ಭಾರವ ನೊನೆಯದವ ಧರಿಸಿರುವ ಮಾಯಾ ಮನುಜನೆಂದು ನಮೋ ನಮಃ ನಮೋ ನಮಃ. ಕೃಷ್ಣ, ಕೌರವ, ಪರಿ ಪರಿಯಲ್ಲಿ ಹೇಳಿದೆ. ಹೌದು ನೀನಲ್ಲ,
ನಮ್ಮ ಹಿರಿಯರದೆಷ್ಟೋ ಮಂದಿ ಹಾ ಈ ಹಿಂದೆ ಅದೆಷ್ಟೋ ಬಾರಿ ಹಾ ಸಾರಿ ಸಾರಿ ಹೇಳಿದರು. ಹಠ ಬೇಡ, ಹ್ಮ್ ವೈರಕ್ಕಾದರೆ ಕಾರಣ ಅಂತ ಉಂಟು, ಹ್ಮ್ ದ್ವೇಷಕ್ಕೆ ಕಾರಣ ಬೇಡ ಅಲ್ವಾ? ಹಾಗಾಗಿ ಹಾ ಈ ದ್ವೇಷ ಭಾವನೆಯನ್ನ ಬಿಟ್ಟು ಪಾಂಡವರಿಗೆ ರಾಜ್ಯವನ್ನ ಕೊಟ್ಟು ನೀನು ಸುಖವಾಗಿ ಬಾಳು, ಹ್ಮ್ ಪಾಂಡವರು ಸುಖಿಗಳಾಗಲಿ ಹ್ಮ್ ಕೇಳಲಿಲ್ಲ ಕೃಷ್ಣ. ಹ್ಮ್ ಮಾತ್ರ ಅಲ್ಲ, ಹಾ ಕೇಳುವುದೂ ಇಲ್ಲ. ಹಾ ಯಾಕೆಂದ್ರೆ ಯಾಕೆ? ನನ್ನ ಜಾಯಮಾನ ಅದು. ದ್ವೇಷ, ಈರ್ಷೆ, ಅಸೂಯೆ ಅದು ನನ್ನ ಹುಟ್ಟು ಗುಣವಾಗಿ ಬೆಳೆದು ನಿಂತಿದೆ, ಹೆಮ್ಮರವಾಗಿದೆ. ಕೃಷ್ಣ, ಓ ರೂಢಿಯಲ್ಲಿ ಒಂದು ಮಾತುಂಟು, ಯಾವುದು? ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಎಂದು. ಹೌದಪ್ಪ. ಹಿರಿಯರ ಮಾತು, ಹಾ ಪ್ರಾಚ್ಯರ ಮಾತು ಹಾ ಸುಳ್ಳಾಗುವುದಕ್ಕೆ ಸಾಧ್ಯವು ಇಲ್ಲ. ವೇದ ಸುಳ್ಳಾದೀತು, ಗಾದೆ ಸುಳ್ಳಾಗುವುದಿಲ್ಲ. ಹೌದು. ಹಾಗಾಗಿ ನನ್ನ ಸ್ಥಿತಿ. ಹಾ ನನಗೆ ಗೊತ್ತು ಹಾ ಧರ್ಮ ಅಂದ್ರೆ ಏನು, ಚೆನ್ನಾಗಿ ನನಗೆ ಗೊತ್ತು. ನಡೆ. ಆ ಕುರಿತಾದ ಮನಪ್ರವೃತ್ತಿಯೇ ಇಲ್ಲ. ಕೃಷ್ಣ, ಹಾ ಅಧರ್ಮ ಅಂದ್ರೆ ಏನು ಬಿಡು. ಚೆನ್ನಾಗಿ ಗೊತ್ತು. ಹಾ ಅದರಿಂದ ನಿವೃತ್ತಿಯೂ ನನಗಿಲ್ಲ. ಹೋ 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 ಜಾನಾಮಿ ನಚಮೇ ಧರ್ಮಂ ನ ಪ್ರವೃತ್ತಿ, ಜಾನಾಮಿ ನಚಮೇ ಅಧರ್ಮಂ ನ ನಿವೃತ್ತಿ. ಅದಕ್ಕೆ ಕಾರಣ ನನ್ನ ಹುಟ್ಟು ಗುಣ. ಹಾ 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 ಕೃಷ್ಣ, ಹಾ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಮಾಡಿದೀಯ. ಹೌದೇನು? ಕಾಣುವುದಕ್ಕೆ ಕೇವಲ ಪಂಚಭೂತಾತ್ಮಕವಾದಂತಹ ಹಾ ಮೃಣ್ಮಯ ಶರೀರವನ್ನ ಹೊಂದಿದ ಹೌದಪ್ಪ. ಭೌತಿಕ ದೇಹಧಾರಿ ನೀನಾಗಿರಬಹುದು. ಹಾ ಇದು ಕೇವಲ ಬಾಹ್ಯವಾದಂತಹ ನೋಟ. ಹಾ ಒಳನೋಟದಿಂದ ಒಳಗಣ್ಣನ್ನ ತೆರೆದು ನೋಡಿದ್ರೆ ಅರ್ಥವಾಗ್ತದೆ. ಏನು? ಇಳೆಯ ಭಾರವ ತೊನೆಯಲು ಅವತರಿಸಿರುವ ಮಾಯಾಮನುಜ ನೀನು ಎಂದು. ಹಾ 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 ನೀನು ಹುಟ್ಟುವಾಗಲೇ ಅಂಬರವಾಣಿ ಮೊಳಗಿತ್ತಂತೆ, ಹಾ ಆವಾಗಲೇ ಹ್ಮ್ ಜನಜನಿತವಾಗಿ ಹೋಗಿದೆ. ಹ್ಮ್ ಇಂಥವನೊಬ್ಬ ಹುಟ್ಟುತ್ತಾನೆ. ಹಾ ಕೃಷ್ಣ, ಹ್ಮ್ ಅವರೋಹಣ ಪದ್ಧತಿಯ ಅನುಸಾರವಾಗಿ ಹ್ಮ್ ನೀನಾಗಿಯೇ ಹ್ಮ್ ಭೌತಿಕ ಶರೀರವನ್ನು ಆಹ್ವಾನಿಸಿಕೊಂಡು ಹ್ಮ್ ತಾಯಿ ಹೆತ್ತ ಮಗನಾಗಿ ಕಾಣಿಸಿಕೊಳ್ತಾ ಇದ್ದೀಯ. ಹಾ ಆದರೆ ಹಾ ಆಗಾಗ ಆಗಾಗ ಹಾ ಅಲ್ಲಲ್ಲಿ ಅಲ್ಲಲ್ಲಿ ಹಾ ನಿನ್ನ ಅಲೌಕಿಕ ಸಂಪನ್ನತೆಯನ್ನ ಮೆರೆದಿದ್ದೀಯ. ಹಾ ಹಾ ಅದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾ ನಾನು ತಿಳಿದಿದ್ದೇನೆ, ಅಳೆದಿದ್ದೇನೆ. ಸರಿ. ಆದರೆ ಹಾ ಇಂಥ ನಿನ್ನಲ್ಲಿ ಹಾ ನನ್ನ ಸ್ಪಷ್ಟವಾದಂತಹ ನಿರ್ಧಾರವನ್ನ ಹೇಳು. ಈಗಲೂ ನಾನು ಪ್ರಕಟಿಸಲಿಲ್ಲ ಅಂತ ಆದ್ರೆ ಹಾ ಆತ್ಮವಂಚನೆ ಮಾಡಿಕೊಂಡಾಗ ಆಗುವುದಿಲ್ಲ. ಅದ್ ಮಾಡ್ಬಾರ್ದು. ನಿನ್ನನ್ನು ಕಟ್ಟುವ ಹಗ್ಗ ಒಂದು ಇರುವುದಕ್ಕೆ ಸಾಧ್ಯವು. ಪ್ರಯತ್ನಿಸಿದೆಯಲ್ಲ ನೀನು ದಾಮೋದರ ಹಾ ಎಳವೆಯಲ್ಲಿರುವಾಗಲೇ ನಮ್ಮಮ್ಮ ಪ್ರಯತ್ನಿಸಿದ್ರು. ಪ್ರಯತ್ನಿಸಿದ. ಹೌದೌದು. ಆದರೂ ನಿನ್ನ ಉದರ ಬೆಳೆಯುತ್ತಾ ಹೋಯ್ತಂತೆ. ಹಗ್ಗ ಸಾಕಾಗ್ಲಿಲ್ಲ. ಆದ್ರಿಂದಲೇ ದಾಮೋದರ. ಹೌದು. ಈ ಕತೆ ತಿಳಿದ ನಾನು ಹಾ ಮತ್ತೂ ನಿನ್ನನ್ನು ಕಟ್ಟುವ ಹೆಡ್ಡನಾಗ್ತೀನ. ಹಾ ಆದ್ರೆ ನನ್ನ ಹುಟ್ಟು ಗುಣದ ಪ್ರಭಾವದಿಂದಾಗಿ ಹೋ 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 ನನಗೂ ಗೊತ್ತಿಲ್ಲದಂತೆ ಆಜ್ಞಾಪಿಸಿದೆ. ಹಾ ನಾನು ಕೊಟ್ಟ ಹಗ್ಗದಿಂದ ನಾನೇ ಕಟ್ಟಲ್ಪಟ್ಟೆ. ಎಂತಹ ವಿಪರ್ಯಾಸ ನೋಡು. ಕೋಲು ಕೊಟ್ಟು ಪೆಟ್ಟು ತಿಂದವನ ಹಾಗೆ, ಹಾಗೆ ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಂಡವನ ಹಾಗಾಯಿತು ನನ್ನ ಸ್ಥಿತಿ. ಹಾ ಈಗ ನನ್ನ ಒಳಗಣ್ಣನ್ನ ತೆರೆದು ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಏನದು? ಕೃಷ್ಣ, ಓ ಹಿಂದೆ ರಾವಣ ಕಂಸ ಮುಖ್ಯರನ್ನ ಹಾ ಕೊಂದವ ನೀನು. ಹಾ ನಿನ್ನ ನಿಗ್ರಹವು ಅನುಗ್ರಹ ಅಂತ ನಾನು ಭಾವಿಸಿದ್ದೇನೆ. ಹ, ಅವರಿಗೆಲ್ಲ ಮುಕ್ತಿಯನ್ನ ಇತ್ತವ ನೀನು. ಯಾವಾಗಲೂ ವೈರ ಮಾರ್ಗ ಹಾ ಕ್ಷಿಪ್ರ ಫಲಪ್ರದ ಎನ್ನುವುದನ್ನು ಕೇಳಿದ್ದೇನೆ. ವೈರ ಭಕ್ತಿಯಿಂದಾಗಿ ಹ್ಮ್ ತವಾಂಗ್ರಿಯನ್ನ ಹೊಂದಬೇಕು ಎನ್ನುವಂತ ಇಚ್ಛೆ ನನಗೆ ಮೂಡಿದೆ. ಹಾ 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 ಹಾಗಾಗಿ ಧುರಕ್ಕೆ ನಾನು ಎಂದು ಬೆದರುವವನಲ್ಲ. ಹಾ ಹೇಳಿದೆಯಲ್ಲ ನೀನು, ಹಾ ಒಡವಿ ಗೋಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ. ಹಾ
ನಾನು ಖಂಡಿತ ಅಲ್ಲಿಗೆ ಹೋಗುವುದಕ್ಕೆ ಇಚ್ಛೆ ಪಡುವುದಿಲ್ಲ. ಮತ್ತೆ ಯಮನಲ್ಲಿಗೆ ಹೋದರೆ ಹಾ ಮತ್ತೆ ಪುನಃ ಈ ಹುಟ್ಟು ಎನ್ನುವಂತ ಭವದ ಬಂಧನಕ್ಕೆ ನಾನು ಸಿಲುಕಬೇಕಾಗುತ್ತದೆ. ಹಾ ಅದೇ ಹಾ ನಿನ್ನ ಸಮ್ಮುಖದಲ್ಲಿ ಹಾ ನಿನ್ನ ನಿಗ್ರಹಕ್ಕೆ ತುತ್ತಾಗಿ ಹಾ ನಾನು ಸಾವನ್ನು ಅಪ್ಪಿದೆ ಅಂತಾದ್ರೆ ನನಗೆ ಯಮನ ಸಾನ್ನಿಧ್ಯ ದೊರಕುತ್ತದ? ಅಲ್ಲ, ನಿನ್ನ ಸಾನ್ನಿಧ್ಯ, ವೈಕುಂಠ, ಕೈವಲ್ಯ, ಹಾ ಅದನ್ನು ಪಡೆಯಬೇಕೆನ್ನುವುದೇ ನನ್ನ ಆಂತರಂಗಿಕವಾದಂತಹ ವಾಂಛೆ. ಹಾ ಹಾಗಾಗಿ ಹಾ ಇದು ನನ್ನ ಕಟ್ಟ ಕಡೆಯ ನಿರ್ಧಾರವನ್ನ ಕೇಳು ಕೃಷ್ಣ. ಹೇಳು. ಎಲೆ ಮೂರೊಂದೊಡಲೋರಿ ಬೆಂಬಲಗೆ ಭೂಮರ ನೆರಹಿ ಎಲೆ ಮೂರಾಂತಕ ಲಾಲಿಸೈ ಬೆಂಬಲಗೆ ಭೂಮರ ನೆರಹಿ ಕುರುಮಂಡಲಗೆ ಸನ್ನಾಗಿ ಸಮರಕ್ಕೆ ಬರಲಿ ಪಾಂಡವರು ಆ ಓ ಮುರಾಂತಕ ಸುಯೋಧನ. ಬೇಡ, ಹಾ ಮುರಾಂತಕನಲ್ಲ ನೀನು. ಹಾ ಮುಕುಂದ, ಮುಕ್ತಿದಾಯಕ. ಹಾ ಓ ಮುಕ್ತಿದಾಯಕ, ಹಾ ಸರಿಯಾಗಿ ನಾನಾಡುವಂತ ಮಾತನ್ನ ಆಲಿಸು. ಹೇಳು. ಈಗಾಗಲೇ ಪಂಚ ಪ್ರಾಣದಂತೆ ಪಾಂಡವರನ್ನ ಕಾಪಾಡುತ್ತೇನೆ ಎಂದು ಹೌದಪ್ಪ. ಅತ್ತಗೆ ಮಾತನ್ನ ಕೊಟ್ಟಂತೆ ಇಲ್ಲಿಯವರೆಗೆ ಪಾಂಡವರ ಮಾನ ಪ್ರಾಣವನ್ನ ಕಾಪಾಡಿದವ ನೀನು. ಹಾ ಹಾಗಾಗಿ ಹಾ ಪಾಂಡವರನ್ನ, ಹಾ ಅವರನ್ನ ನಂಬಿರುವಂತ, ಹಾ ಅವರನ್ನು ಸೇರಿರುವಂತ ಭೂಪಾಲಕರನ್ನೆಲ್ಲ ಹಾ ಸೇರಿಸಿಕೊಂಡು ಹಾ ಕುರು ಮಂಡಲಕ್ಕೆ ಯುದ್ಧಕ್ಕೆ ಸನ್ನದ್ಧವಾಗಿ ಬಾ. ಹಾ ನಮಗೂ ಪಾಂಡವರಿಗೂ ನಡೆಯುವಂತ ಹಾ ಘನಘೋರವಾದಂತ ಕಲಹದಲ್ಲಿ ಹಾ ನಿರ್ಣಯ ಏನು, ಹಾ ಪರಿಣಾಮ ಏನು ಹಾ ಎನ್ನುವುದನ್ನು ಈಗಾಗಲೇ ನಿರ್ಧರಿಸಿದ್ದೇನೆ. ಹಾ ನೀನೇ ಹೇಳಿದ್ಯಲ್ಲ, ಹಾ ಕೊಲ್ಲಿಸಲಾರೇನು ಸರ್ವಥ. ಹೌದು. ಹಾಗಾದರೆ ಕೊಲ್ಲಿಸುವ ನೀನು ಅನ್ನೋದು ಸ್ಪಷ್ಟವಾಯಿತು. ಹಾ ನೀನೊಂದು ಸಂಕಲ್ಪ ಮಾಡಿದ ಮೇಲೆ ಹಾ ಅದು ಸುಳ್ಳಾದದ್ದು ಉಂಟ? ಆಗಬಾರ್ದು ಅನ್ನೋದು ಆಶಯ. ಖಂಡಿತ ಆಗಲಿಲ್ಲ, ಆಗುವುದೂ ಇಲ್ಲ. ಹಾ ಹಾಗಾದ್ರೆ ನನ್ನನ್ನ ಕೊಲ್ಲಿಸುವ ನೀನು ಅಂತಾದ ಮೇಲೆ ಕಲಹದಲ್ಲಿ ನಿನ್ನಡಿಯೋಳೆನ್ನಯ ತಲೆಯ ನೈದೆ ಸಮರ್ಪಿಸುವೆ. ಓಹೋ. ವೀರಯೋಧನಾಗಿ ಹಾ ವೈರ ಭಕ್ತಿಯಿಂದಲೇ ನನ್ನ ತಲೆಯನ್ನು ಸಮರ್ಪಿಸುತ್ತೇನೆ. ಹಾ ವಿನಃ ಧುರಕ್ಕೆ ಅಳುಕುವವನಲ್ಲ, ಹಾ ಪಾಂಡವರಿಗೆ ಒಲಿದು ರಾಜ್ಯವನ್ನ ಕೊಡುವವನಲ್ಲ. ಹಾ ಕೃಷ್ಣ, ಓ ಇದು ಬಂಗಾರದ ಹರಿವಾಣ, ಹಾ ಪರಿಶುದ್ಧವಾದಂತಹ ಹ್ಮ್ ಬಂಗಾರದ ಹರಿವಾಣ ನನ್ನ ಅಂತರಂಗದ ಪರಿಶುದ್ಧತೆಯ ದ್ಯೋತಕ. ಓಹೋ ಹೋ. ಇದರಲ್ಲಿ 5 ವೀಳ್ಯದ ಎಲೆಗಳು ಅದ್ಯಾವುದರ ಸಂಕೇತ? ನನ್ನ ಪಂಚ ಪ್ರಾಣದ ಪ್ರತೀಕ. ಹಾ ಹಾ ಹಾ. ಒಂದೇ ಒಂದು ಅಡಿಕೆ ಉಂಟಲ್ಲ? ಹೌದು, ಪೂಗ ಫಲ. ಒಂದೇ ಕಣ್ಣು. ಹೌದು. ನನ್ನ ಏಕಲಕ್ಷ್ಯದ ಪ್ರತೀಕ. ಹಾ ನನ್ನ ಲಕ್ಷ್ಯ ನೀನು. ಹಾ ಧುರವೀಳ್ಯವನ್ನು ಕೊಡ್ತಾ ಇದ್ದೇನೆ, ಸಂಧಾನವನ್ನ ಮುರಿದಿದ್ದೇನೆ. ಯುದ್ಧಕ್ಕೆ ನಿನ್ನವರನ್ನ ಕರೆದುಕೊಂಡು ಕುರುಮಂಡಲಕ್ಕೆ ಬಾ. ನಮೋ ನಮಃ. ಧುರವೀಳ್ಯವನ್ನು ಕೌರವ ಕೊಟ್ಟ, ನಾನು ಪಡ್ಕೊಂಡೆ. ಆದ್ರೆ ನನ್ನ ಮುಂದೆಯೇ ನಾಟಕ ಮಾಡ್ತಾನಲ್ಲ ಇವ. ಇದು ಯಾರನ್ನು ಉದ್ದೇಶಿಸಿ ಆಡುವ ಮಾತು ಗೊತ್ತಾ? ಹಿರಿಯರಾದಂತಹ ಭೀಷ್ಮ ದ್ರೋಣಾದಿಗಳನ್ನು ಉದ್ದೇಶಿಸಿ ಆಡುವ ಮಾತು. ನೋಡಿ, ಆ ಕೌರವನ ಮಾತನ್ನು ನೀವು ಯಾರು ನಂಬಬೇಡಿ. ನನಗೆ ನಾಟಕಕಾರ ಅಂತ ಒಂದು ಹೆಸರುಂಟು. ಅವನು ಈಗ ಮಾಡ್ತಾ ಇದ್ದಿದ್ದು ಅದೇ. ಏನು, ನಾನು ಯಾರು ಅಂತ ಅವನಿಗೆ ಗೊತ್ತಾಯ್ತಂತೆ. ಯಾರದ್ದು?
ಪುರಾಣ ಪುರುಷರ ಕಥೆಗಳನ್ನು ಹೇಳ್ತಾ ಇದ್ದಾನೆ. ಹೌದೌದು, ಅಲ್ಲ ಅಂತ ಹೇಳಿಲ್ಲ. ರಾವಣ ಕಂಸ ನನ್ನನ್ನು ವಿರೋಧಿಸಿದ್ರು. ಅವರು ವಿರೋಧಿಸುವುದಕ್ಕೆ ಕಾರಣ ಏನು? ಅಲ್ಲಿಂದ ಅವನತಿ ಹೊಂದುವಾಗಲೇ ಅವರ ಆಶಯವೇ ಅದು. ಸನಕಾದಿಗಳಿಂದ ಶಾಪ ಪಡೆದಾಗ ಅತಿ ಬೇಗನೆ ನಿನ್ನ ಸಾನ್ನಿಧ್ಯವನ್ನು ಸೇರುವುದಕ್ಕೆ 2 ದಾರಿ. ಭಕ್ತಿಯ ಮಾರ್ಗ ಸುದೀರ್ಘ ಕಾಲ 7 ಜನ್ಮ ಎತ್ತಿ ಬರಬೇಕು. ದ್ವೇಷದ ಮಾರ್ಗ ಕ್ಷಿಪ್ರಗತಿ 3 ಜನ್ಮದಿಂದ ಮೋಕ್ಷ. ಮೋಕ್ಷವನ್ನು ಪಡೆಯುವುದಕ್ಕಾಗಿ ಹಾಗೆ ವಿರೋಧ ಮಾರ್ಗವನ್ನು ಪಡೆದರು. ಇವ ಮೋಕ್ಷವನ್ನೇ ಬಯಸಿದ್ದಿದ್ರೆ ನನ್ನ ಆಕ್ಷೇಪ ಖಂಡಿತ ಅಲ್ಲ. ಮರುಹುಟ್ಟಿಗೆ ಕಾರಣವಾದ ಮರಣವನ್ನು ಬಯಸಿದ್ದಾನೆ ಈ ಖಳ. ಆದ್ದರಿಂದಲೇ ನೋಡಿ, ಮತ್ತೆ ನನ್ನನ್ನು ಆಕ್ಷೇಪ ಮಾಡಬೇಡಿ. ಯುದ್ಧ ಆಗ್ತದೆ. ಇನ್ನಾದರೂ ನೀವು ಹಿರಿಯರೆಲ್ಲ ಸೇರಿ ಅವನ ಮನಸ್ಸನ್ನು ಪರಿವರ್ತಿಸಿ ಸಂಧಾನದಿಂದ ಅರ್ಧ ರಾಜ್ಯ ಬೇಡ 5 ಗ್ರಾಮ ನೀವು ಕೊಡಿಸ್ತೀರಿ ಅಂತಾದ್ರೆ ಧರ್ಮರಾಜ ಯಾವ ಕಾಲಕ್ಕೂ ಒಡಂಬಟ್ಟು ಪಡೆಯುವುದಕ್ಕೆ ಸಿದ್ಧ ಬದ್ಧ. ಅದಲ್ಲದೆ ಹೋದ್ರೆ ಕುರುಕ್ಷೇತ್ರದಲ್ಲಿ ನಿಂತು ಮಂಗಲ ಜಯ ಜಯ ಶ್ರೀವರ ರೂಪಗೆ ಮಂಗಲ